ಕೃಷ್ಣ ಕಥಾಮೃತದ 8ನೇ ಭಾಗ. ಇದರ 2ನೇ ಸಂಚಿಕೆ ಈ ದಿನ. ನಿನ್ನೆ ಇದರ ಮೊದಲನೇ ಸಂಚಿಕೆಯನ್ನು ಮಾಡಿದ್ವಿ, ಚರ್ಚಿಸಿದ್ವಿ. ಸುಧಾಮ ಕೃಷ್ಣನನ್ನ ಭೇಟಿಯಾಗುವಂತಹ ಒಂದು ಘಟನೆಯನ್ನು ನೋಡಿದ್ವಿ. ಈ ದಿನ ಚರ್ಚೆಯನ್ನು ಮುಂದುವರಿಸೋಣ ಬನ್ನಿ. ಮೊದಲಿಗೆ ಪ್ರಾರ್ಥನೆಯನ್ನು ಹೇಳಿಬಿಟ್ಟು ಮುನ್ನಡೆಯೋಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಖಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ಹರೇ ಕೃಷ್ಣ. ತಮ್ಮೆಲ್ರಿಗೂ ನಾನು ಮತ್ತೆ ಸ್ವಾಗತಿಸ್ತೇನೆ. ಕೃಷ್ಣ ಕಥಾಮೃತ, ಈ ಶ್ರೀಕೃಷ್ಣನ ಚರಿತ್ರೆಯ ವರ್ಣನೆ ಶ್ರೀಮದ್ ಭಾಗವತ ಮಹಾಪುರಾಣದ ಆಧಾರದ ಮೇಲೆ ಈ ಚರ್ಚೆಯನ್ನು ನಾವು ಕಾಣ್ತಾ ಬಂದಿದ್ದೀವಿ. ಇದರಲ್ಲಿ ಹಿಂದೆ ನಾವು 7 ಭಾಗಗಳ ಚರ್ಚೆಯನ್ನು ಕಂಡಿದ್ದೀವಿ. ಕೃಷ್ಣನ ಬಾಲ್ಯಲೀಲೆಯಿಂದ ಹಿಡಿದು ಹಿಂದೆ ನಡೆದಂತಹ ಆ ಭಾಗದಲ್ಲಿ ಕೃಷ್ಣ ಹೇಗೆ ಪಾಂಡವರಿಗೆ ವಿಶೇಷವಾಗಿ ತನ್ನ ವಾತ್ಸಲ್ಯವನ್ನ, ತನ್ನ ಪ್ರೇಮವನ್ನ ತೋರಿಸ್ತಾ ಅನ್ನೋದನ್ನ ಕೂಡ ಪಾಂಡವ ಪ್ರಿಯ ಅನ್ನೋ ಭಾಗದಲ್ಲಿ ನೋಡಿದ್ವಿ. 8ನೆಯ ಭಾಗ ಇದು ಭಕ್ತವತ್ಸಲ. ಅಂದ್ರೆ ಇಲ್ಲಿ ಅನೇಕ ಭಕ್ತರೊಡನೆ ಶ್ರೀಕೃಷ್ಣ ಅತ್ಯಂತ ಅನ್ಯೋನ್ಯ ಭಾವದಿಂದ, ಸ್ನೇಹ ಭಾವದಿಂದ, ವಾತ್ಸಲ್ಯ ಭಾವದಿಂದ ಆತ ತನ್ನ ಲೀಲೆಗಳನ್ನು ತೋರಿಸ್ತಾನೆ. ಭಕ್ತವತ್ಸಲ ಈ ಶಬ್ದದ ಅರ್ಥ ಬಹಳ ವಿಶೇಷವಾಗಿದೆ. ಏನಿದ್ರ ಅರ್ಥ? ಭಕ್ತ ವತ್ಸಲ. ವತ್ಸಲ ಅನ್ನೋ ಶಬ್ದ ವತ್ಸ ಅನ್ನೋ ಒಂದು ಮೂಲ ಶಬ್ದಕ್ಕೆ ಸಂಬಂಧಪಟ್ಟಿದ್ದು. ವತ್ಸ ಅಂದ್ರೆ ಕರು. ಒಂದು ಕರು ಇರುತ್ತಲ್ವಾ, ಹಸು ಮಗು ಕರು, ವತ್ಸ ಅಂತ ಹೇಳ್ತಾರೆ. ಹೇಗೆ ಒಂದು ಕರುವನ್ನ ತಾಯಿ ಹಸು ಎಷ್ಟು ಅದು ಪ್ರೀತಿಸುತ್ತೆ, ವಾತ್ಸಲ್ಯ ಭಾವ ಇರುತ್ತೆ. ನವಜಾತ ಕರುವನ್ನ ಹಸು ತನ್ನ ನಾಲಿಗೆಯಿಂದ ನೆಕ್ಕಿ ಶುಚಿ ಮಾಡುತ್ತೆ. ಆ ಹಸು ಕರುವನ್ನ ಎಷ್ಟು ರಕ್ಷಿಸುತ್ತೆ. ಕೆಲವೊಮ್ಮೆ ಆ ಕರುವಿನ ಬಳಿ ಯಾರಾದ್ರೂ ಅಪರಿಚಿತರು ಬಂದ್ರೆ ಆ ಕರುವನ್ನು ರಕ್ಷಿಸ್ಲಿಕ್ಕೆ ಅದು ಕ್ರೋಧವನ್ನು ಕೂಡ ವ್ಯಕ್ತಪಡಿಸುತ್ತೆ ಅಲ್ವಾ? ಹೀಗೆ ತನ್ನ ಕರುವನ್ನು ರಕ್ಷಿಸುವಂತಹ, ಪೋಷಿಸುವಂತಹ ಆ ಭಾವ, ವಾತ್ಸಲ್ಯ ಭಾವ ಏನಿದೆ ಅದು ಭಗವಂತ ತನ್ನ ಭಕ್ತರೊಡನೆ ತೋರಿಸುವಂತಹ ಆ ಭಾವದಂತೆ. ಭಗವಂತನ ಆ ಭಕ್ತ ವಾತ್ಸಲ್ಯ ಗುಣ ಅದನ್ನ ಅಲ್ಲಿ ವರ್ಣಿಸಲಾಗ್ತಾ ಇದೆ. ಯಾರಾದ್ರೂ ಓದ್ತೀರಾ? ಭಕ್ತವತ್ಸಲ ಎಂದರೆ, ಓದಿ ಅದನ್ನ. ಭಕ್ತವತ್ಸಲ ಎಂದರೆ ತನ್ನ ಭಕ್ತರ ಮೇಲೆ ತಾಯಿಯಂತೆ ತೀವ್ರ ಪ್ರೀತಿ, ಕಾಳಜಿ ಮತ್ತು ವಾತ್ಸಲ್ಯದ ಅನುರಾಗವನ್ನು ಹೊಂದಿರುವವನು. ತನ್ನ ನವಜಾತ ಕರುವಿನ ಕಡೆಗೆ ತಾಯಿ ಹಸುವಿನಂತೆ. ಹೇಗೆ ಹಸು ಕರುವನ್ನ ಅತ್ಯಂತ ಪ್ರೀತಿ, ಕಾಳಜಿ, ವಾತ್ಸಲ್ಯದ ಭಾವವನ್ನು ತೋರಿಸುತ್ತೋ ಹಾಗೆ ಭಗವಂತ ತನ್ನ ಭಕ್ತರ ಕುರಿತಾಗಿ ಆ ಭಾವವನ್ನ ತೋರಿಸ್ತಾನೆ. ಅದು ಆತನ ಗುಣ. ಅದು ಅನೇಕ ಭಗವಂತನ ರೂಪಗಳಲ್ಲಿ ಈ ಗುಣಗಳನ್ನ ವರ್ಣಿಸಲಾಗ್ತದೆ. ಈ ಭಕ್ತವತ್ಸಲ ಗುಣ ನಾರಾಯಣ, ರಾಮ, ನರಸಿಂಹ, ವಾಮನ, ವರಾಹ, ಅನೇಕ ಎಲ್ಲ ರೂಪಗಳಲ್ಲಿ, ಎಲ್ಲ ಅವತಾರಗಳಲ್ಲಿ, ವಿಶೇಷವಾಗಿ ವಿಷ್ಣು ರೂಪ ಅವತಾರಗಳಲ್ಲಿ ಈ ಗುಣವನ್ನು ಹೇಳಲಾಗ್ತದೆ. ಶ್ರೀ ಕೃಷ್ಣನ ವರ್ಣನೆಯಲ್ಲಿ ಈ ಗುಣ ಇದು ಪರಿಪೂರ್ಣವಾಗ್ತದೆ. ಹಿಂದೆ ನಾವು ಚರ್ಚಿಸುವಾಗ ಶ್ರೀಕೃಷ್ಣ ಅವತಾರಿ ಸ್ವಯಂ ಭಗವಾನ್. ಆತ ಎಲ್ಲ ಅವತಾರಗಳ ಮೂಲ ಅಲ್ಲವೇ?
ಹಾಗಾಗಿ ಎಲ್ಲ ಗುಣಗಳು ಆ, ಆತನಲ್ಲಿ ಪರಿಪೂರ್ಣವಾಗಿ ಕಾಣಸಿಗ್ತವೆ. ಭಕ್ತವಾತ್ಸಲ್ಯದ ಗುಣ. ಆ, ಈ ಗುಣವನ್ನ ತೋರಿಸುವಂತ ಲೀಲೆಗಳನ್ನು ನಾವು ಹಿಂದೆ ಕೂಡ ಕಂಡಿದ್ದೀವಿ. ಆದರೆ ಈ ಒಂದು ಆ ಶ್ರೀಮದ್ ಭಾಗವತದ ಕೊನೆಯ ಅಧ್ಯಾಯಗಳ ಭಾಗದಲ್ಲಿ ಈ ಗುಣ ತುಂಬಾ ಉತ್ಕೃಷ್ಟವಾಗಿ ಕಾಣಸಿಗುತ್ತೆ. ಈ ಗುಣವನ್ನ ಯಾರು ಚೆನ್ನಾಗಿ ಸರಿಯಾಗಿ ತಿಳಿತಾರೋ ಅವರು ಎಂದೂ ಕೂಡ ಶ್ರೀ ಕೃಷ್ಣನ ಭಕ್ತಿಯಿಂದ ಅವರು ವಿಚಲಿತರಾಗೋದಿಲ್ಲ. ಭಗವಂತನ ಈ ಭಕ್ತ ವಾತ್ಸಲ್ಯ ಹ ಚೈತನ್ಯ ಚರಿತಾಮೃತದಲ್ಲಿ ಒಂದು ಸುಂದರವಾದಂತಹ ಬಂಗಾಳಿ ಪದ ಇದೆ. ಭಕ್ತವತ್ಸಲ ಕೃತಜ್ಞ ಸಮರ್ಥವದಾನ್ಯ ಹೇನ ಕೃಷ್ಣ ಚಾಡಿ ಪಂಡಿತ ನಾಹಿ ಭಜೆ ಅನ್ಯ. ಚೈತನ್ಯ ಚರಿತಾಮೃತ ಇದು ಶ್ರೀ ಚೈತನ್ಯ ಮಹಾಪ್ರಭುಗಳ ಚರಿತ್ರೆಯನ್ನ ವರ್ಣಿಸುವಂತಹ ಗ್ರಂಥ. ಹೇಗೆ ಭಾಗವತ ಕೃಷ್ಣನ ಚರಿತ್ರೆಯನ್ನು ವರ್ಣಿಸುತ್ತೋ ಹಾಗೆ ಚೈತನ್ಯ ಚರಿತಾಮೃತ ಅದು ಶ್ರೀ ಚೈತನ್ಯ ಮಹಾಪ್ರಭುಗಳ ಚರಿತ್ರೆಯನ್ನು ವರ್ಣಿಸುತ್ತೆ. ಅಲ್ಲಿ ಕೃಷ್ಣನ ಗುಣಗಳ ಬಗ್ಗೆ ವರ್ಣನೆ ಮಾಡುವಾಗ ಈ ಒಂದು ಶ್ಲೋಕ ಬರುತ್ತೆ, ಬಂಗಾಳಿ ಶ್ಲೋಕ. ಅದರ ಅರ್ಥ ಕೆಳಗೆ ಬರ್ತಿದೆ. ಯಾರಾದ್ರೂ ಬೇರೆಯವರು ಓದ್ತೀರಾ? ಇನ್ನೊಬ್ರೆ ಹರೇ ಕೃಷ್ಣ ಭಗವತಿ. ಶ್ರೀ ಕೃಷ್ಣನು ತನ್ನ ಭಕ್ತರ ಮೇಲೆ ಅತ್ಯಂತ ದಯಾಳುವಾಗಿದ್ದಾನೆ. ಆತನು ಯಾವಾಗಲೂ ಕೃತಜ್ಞನು, ಉದಾರಿಯೂ ಹಾಗೂ ಸಮಸ್ತ ಸಾಮರ್ಥ್ಯಗಳನ್ನು ಹೊಂದಿದವನು ಆಗಿದ್ದಾನೆ. ಆದ್ದರಿಂದ ಜ್ಞಾನಿಯಾದವನು ಕೃಷ್ಣನನ್ನು ಬಿಟ್ಟು ಬೇರೆಯವರನ್ನು ಎಂದಿಗೂ ಪೂಜಿಸುವುದಿಲ್ಲ. ನೋಡಿ, ಕೃಷ್ಣನ 4 ಗುಣಗಳನ್ನ ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಮೊದಲ ಗುಣ ಯಾವುದರಲ್ಲಿ? ಭಕ್ತವತ್ಸಲ. ಕೃಷ್ಣ ತನ್ನ ಭಕ್ತರನ್ನ ಅತ್ಯಂತ ದಯೆಯಿಂದ ಕಾಣ್ತಾನೆ. ಹೇಗೆ ಹಸು ಕರುವನ್ನ ಕಾಣುತ್ತೋ ಹಾಗೆ ಭಗವಂತ ಶ್ರೀಕೃಷ್ಣ ತನ್ನ ಭಕ್ತರನ್ನ ಕಾಣ್ತಾನೆ. ಕಿಂಚಿತ್ ಸೇವೆ ಮಾಡಿದ್ದನ್ನು ಕೂಡ ಕೃಷ್ಣ ಸದಾ ನೆನಪಿನಲ್ಲಿಟ್ಟು ಕೃತಜ್ಞನಾಗಿರ್ತಾನೆ. ಅದು 2ನೇ ಗುಣ. ಕೃಷ್ಣ ತನ್ನ ಭಕ್ತರಿಗೆ ಯಾವ ಕಾರ್ಯವನ್ನೂ ಮಾಡ್ಲಿಕ್ಕೆ ಸಿದ್ಧನಾಗಿದ್ದಾನೆ. ಯಾವುದೂ ಕೂಡ ಆತನಿಗೆ ಅಸಾಧ್ಯವಲ್ಲ. ಅದು 3ನೇ ಗುಣ, ಸಮರ್ಥ ವದಾನ್ಯ. ಅಂದ್ರೆ ಆತ ಅತ್ಯಂತ ದಯಾಳು ಅಥವಾ ಉದಾರಿ. ಅವನು ವದಾನ್ಯ. ಈ 4 ಗುಣಗಳನ್ನ, ಕೃಷ್ಣನ ಈ 4 ಗುಣಗಳನ್ನ ಯಾರು ಸರಿಯಾಗಿ ತಿಳಿತಾರೋ ಅವರು ಕೃಷ್ಣನ ಆಶ್ರಯವನ್ನ ಎಂದೂ ಕೂಡ ಬಿಟ್ಟು ಹೋಗೋದಿಲ್ಲ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ತನ್ನ ಈ ಭಕ್ತರ ಕುರಿತಾದಂತಹ ಈ ವಾತ್ಸಲ್ಯವನ್ನು ತೋರಿಸುವ ಅನೇಕ ಶ್ಲೋಕಗಳನ್ನ ಹೇಳಿದ್ದಾನೆ. ವಿಶೇಷವಾಗಿ ಆ ಮಧ್ಯದ 6 ಅಧ್ಯಾಯಗಳಲ್ಲಿ ಅನೇಕ ಶ್ಲೋಕಗಳು ಬರ್ತವೆ. ಭಗವಂತನ ಭಕ್ತರ ಮೇಲಿನ ಅಪಾರವಾದಂತಹ ಪ್ರೀತಿಯನ್ನು ತೋರಿಸುವಂಥದ್ದು. ನನಗೆ ನೆನಪಾಗ್ತಾ ಇದೆ ಆ ಒಂದು ವಿಶೇಷ ಶ್ಲೋಕ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಯಾರು ನನ್ನ ಅನನ್ಯ ಭಕ್ತರಿದ್ದಾರೋ, ಸದಾ ನನ್ನ ಸ್ಮರಣೆ ಮಾಡುವಂತಹ ಭಕ್ತರನ್ನ ನಾನು ಅವರ ಯೋಗಕ್ಷೇಮವನ್ನು ನಾನೇ ಖುದ್ದಾಗಿ ವಹಿಸ್ತೀನಿ. ಅವುಗಳನ್ನು ನಾನೇ ಖುದ್ದಾಗಿ ರಕ್ಷಿಸ್ತೀನಿ. ಅವರಲ್ಲಿ ಏನು ಕೊರತೆ ಇದೆಯೋ ಅದನ್ನು ನಾನು ನೀಡ್ತೀನಿ. ಅವರಲ್ಲಿ ಏನು ಸಂಪತ್ತಿದೆಯೋ ಅದನ್ನು ನಾನು ರಕ್ಷಿಸ್ತೀನಿ. ಏನೇ ಒಂದು ಪ್ರಗತಿ ಮಾಡಿದ್ರೆ ಅದನ್ನು ನಾನು ರಕ್ಷಿಸ್ತೀನಿ. ಭಗವದ್ಗೀತೆಯಲ್ಲಿ ಕೃಷ್ಣ ಅದೊಂದು ವಿಶೇಷವಾದಂತಹ ಒಂದು ಉದ್ಗಾರವನ್ನ ಮಾಡ್ದ. ಕೌಂತೇಯ ಪ್ರತಿಜಾನೀಹಿ ನಮೇ ಭಕ್ತ ಪ್ರಣಶ್ಯತಿ. ಹೇ ಕೌಂತೇಯ ಅರ್ಜುನ, ಜಗತ್ತಿಗೆ ಇದನ್ನ ಘೋಷಣೆ ಮಾಡು, ನನ್ನ ಭಕ್ತ ಎಂದೂ ಕೂಡ ನಾಶವಾಗುವುದಿಲ್ಲ. ಅದಲ್ಲದೆ ಆ ಭಗವದ್ಗೀತೆಯ ಕೊನೆ ಶ್ಲೋಕದಲ್ಲೂ ಅದನ್ನೇ ಹೇಳಿದ್ದಾನೆ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಕೃಷ್ಣ ಆ ಅಭಯವನ್ನ, ಆ ಆಶ್ರಯವನ್ನ ನೀಡ್ತಾ ಇದ್ದಾನೆ ಆ ಶ್ಲೋಕಗಳಲ್ಲಿ. ಅದೆಲ್ಲ ಆತನ ವಾತ್ಸಲ್ಯ, ಆತನ ಅತ್ಯಂತ ದಯೆಯನ್ನು ತೋರಿಸುತ್ತೆ. ನಾವು ನಿನ್ನೆಯ ಚರ್ಚೆಯಲ್ಲಿ ನೋಡ್ತಾ ಇದ್ವಿ ಕೃಷ್ಣ ಹೇಗೆ ಆ ಬಡ ಬ್ರಾಹ್ಮಣ ಸುಧಾಮನ ಕುರಿತಾಗಿ ಆ ಸ್ನೇಹ ಭಾವ ಹೇಗಿತ್ತು ಆತನದ್ದು, ಆ ಪ್ರೀತಿ ಹೇಗಿತ್ತು ಆತನದ್ದು ಅಂತ. ಕೃಷ್ಣ
ಎಂದೂ ಕೂಡ ಮರೀಲಿಲ್ಲ. ಅಷ್ಟೊಂದು ವರ್ಷಗಳ ನಂತರ ಸುಧಾಮ ಕೃಷ್ಣನ ಬಳಿ ಬರ್ತಿದ್ದಾನೆ. ಕೃಷ್ಣ ಆತನನ್ನ ಬರಮಾಡ್ಕೊಳ್ಲಿಕ್ಕೆ ತಾನೇ ಹೊರಬಂದು ಆತನನ್ನ ಆಲಿಂಗಿಸ್ತಾನೆ. ಹೇಳ್ಬೇಕಂದ್ರೆ ಕೃಷ್ಣ ಪ್ರತಿಯೊಂದು ಜೀವಿಯ ಸ್ನೇಹಿತ, ಸುಹೃತ್. ಇದನ್ನ ಕೃಷ್ಣ ತಾನೇ ಶ್ಲೋಕದಲ್ಲಿ ಹೇಳಿದ್ದಾನೆ ಕೂಡ. ಯಾರೊಬ್ಬರು ನನ್ನನ್ನ ಅತ್ಯಂತ ಹಿತೈಷಿ ಸ್ನೇಹಿತ ಅಂತ ತಿಳ್ಕೊಳ್ತಾರೋ ಅವರು ಯಾವಾಗ್ಲೂ ಶಾಂತಿಯಲ್ಲಿರ್ತಾರೆ ಈ ಜಗತ್ನಲ್ಲಿ. ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ಮೃಚ್ಛತಿ. ಈ ಶ್ಲೋಕದಲ್ಲಿ ಸ್ನೇಹಿತ ಅನ್ನೋ ಶಬ್ದ ಎಲ್ಲಿದೆ ಹೇಳಿ ನೋಡೋಣ. ಸುಹೃದಂ. ಹಾ, ಸುಹೃದಂ. ಸುಹೃದಂ. ಕರೆಕ್ಟ್ ಆಗಿ ಹೇಳಿದ್ರೆ ಹೌದು. ಸುಹೃದಂ ಅಂದ್ರೆ ಹಿತೈಷಿ, ನಮ್ಮ ಹೃದಯಕ್ಕೆ ಅತ್ಯಂತ ಸಮೀಪದವನು. ಸುಹೃತ್, ಅತಿ ಘನಿಷ್ಠ ಮಿತ್ರನನ್ನ ಸುಹೃತ್ ಅಂತ ಹೇಳ್ತಾರೆ. ಆ ಪದವನ್ನ ಶ್ರೀಕೃಷ್ಣನಿಗೆ ಇಲ್ಲಿ ಬಳಸಲಾಗ್ತಾ ಇದೆ. ಸುಹೃದಂ ಸರ್ವಭೂತಾನಾಂ. ಸೊ ಈ ಒಂದು ಗುಣ ಕೃಷ್ಣ ಎಲ್ಲ ಚರಾಚರದ ಜಗತ್ತಿನ ಎಲ್ಲದರ ಒಡೆಯ ಆತ, ಎಲ್ಲದರ ಭೋಕ್ತ ಆತ, ಎಲ್ಲರ ಹಿತೈಷಿ ಆತ, ಆಪ್ತ ಮಿತ್ರ ಆತ. ಇದನ್ನು ಯಾರು ತಿಳಿತಾರೋ ಅವರು ಈ ಜಗತ್ತಿನಲ್ಲಿ ಶಾಂತಿಯನ್ನ ಅನುಭವಿಸ್ತಾರೆ, ಪರಮ ಶಾಂತಿಯನ್ನ ಅನುಭವಿಸ್ತಾರೆ. ನಿನ್ನೆ ಚರ್ಚೆಯಲ್ಲಿ ನಾವು ನೋಡ್ತಾ ಇದ್ವಿ, ಶ್ರೀಕೃಷ್ಣ ತನ್ನ ಆ ಮಿತ್ರನೊಡನೆ ಗುರುಕುಲದ ದಿನಗಳನ್ನ ನೆನೆಸ್ಕೊಳ್ತಾ ಇದ್ದಾನೆ. ಆ ಒಂದು ದಿನ ವಿಶೇಷವಾಗಿ ಆ ಸಂಜೆ, ಚಳಿಗಾಲದ ಸಂಜೆ ಆಗಿತ್ತು. ಅಕಾಲ ವೃಷ್ಟಿ ಆಯಿತು. ಅದು ಮಳೆಗಾಲವಲ್ಲ, ಆದ್ರೂ ಕೂಡ ಅದು ಹಠಾತ್ತನೆ ಗುಡುಗು ಸಿಡಿಲಿನಿಂದ ಕೂಡಿದಂತಹ ಭೀಕರವಾದಂತಹ ಮಳೆ. ಆ ಮಳೆಯಲ್ಲಿ ಅವರು ಸಿಲುಕಿದ್ರು. ಯಾವ ಕಾರಣಕ್ಕೆ ಹೋಗಿದ್ರು ಅವರು ಕಾಡಿಗೆ? ಯಾರಿಗಾದ್ರೂ ನೆನಪಿದೆಯಾ? ಯಾವ ಕಾರಣಕ್ಕೆ ಹೋಗಿದ್ರು? ಕಟ್ಟಿಗೆ ತರಲಿಕ್ಕೆ ಅಂತ ಗುರುಪತ್ನಿ ಹೇಳಿದ್ಲು, ಹಾಗಾಗಿ ಹೋಗಿದ್ರು. ಆ ಒಂದು ದೃಶ್ಯ, ಈ ದೃಶ್ಯ ನೀವು ಸದಾ ನೆನಪಿನಲ್ಲಿಟ್ಕೊಳ್ಳಿ. ಅವರಿಬ್ರು ಕೂಡ ಒಂದೊಂದು ಕೈಯಿಂದ ಒಬ್ಬೊಬ್ಬರೊಬ್ರು ಹಿಡ್ಕೊಂಡಿದ್ದಾರೆ. ಇನ್ನೊಂದು ಕೈಯಲ್ಲಿ, ಅವರ ಕೈಯಲ್ಲಿ ಏನಿದೆ? ಕಟ್ಟಿಗೆ. ಏನನ್ನ ಇದು ತೋರಿಸ್ಕೊಡುತ್ತೆ? ಗುರು ಮೈತ್ರಿ ಭಾವ, ಗುರು ಸೇವಾ. ಗುರು ಸೇವೆ ಒಂದು ಕೈಯಲ್ಲಿ, ಇನ್ನೊಂದು ಕೈಯಿಂದ ಪರಸ್ಪರ ಅನ್ಯೋನ್ಯ ಮೈತ್ರಿ, ಸ್ನೇಹ ಭಾವ. ಇವೆರಡೂ ಇರಬೇಕು ಒಬ್ಬ ಭಕ್ತನಲ್ಲಿ ಅನ್ನೋದಲ್ಲಿ ತೋರಿಸ್ಕೊಡತ್ತೆ. ಮರುದಿನ ಆ ಗುರುಗಳು ಬಂದು, ನನ್ನ ಸಂತುಷ್ಟಿಗಾಗಿ ಎಂತಹ ಮಹಾನ್ ಕಷ್ಟವನ್ನ ನೀವು ಕೈಗೆತ್ಕೊಂಡ್ರಿ. ನಿಮ್ಮಂತಹವರೇ ನಿಜವಾಗಿಯೂ ಸತ್ ಶಿಷ್ಯರು. ವಿಶುದ್ಧ ಭಾವದಿಂದ ಎಲ್ಲವನ್ನ ಅರ್ಪಣೆ ಮಾಡುವಂತಹ ಭಾವವುಳ್ಳವರು ನೀವೇ ಸತ್ ಶಿಷ್ಯರು. ನಿಮ್ಮಿಂದ ನಾನು ಅತ್ಯಂತ ಸಂಪ್ರೀತನಾಗಿದ್ದೀನಿ. ನಿಮ್ಮ ಎಲ್ಲ ಇಚ್ಛೆಗಳು ಈಡೇರಲಿ. ನೀವು ಕಲಿತಿರುವ ವಿದ್ಯೆ ಯಾವಾಗಲೂ ಕೂಡ ಅದು ಹೊಸದಾಗಿ ನಿಮ್ಮ ಪ್ರಜ್ಞೆಯಲ್ಲಿ ಇರಲಿ ಅಂತ ಹಾರೈಸಿದ ಗುರು. ನೋಡಿ, ಗುರುನ ಆಶೀರ್ವಾದ ಭಗವಂತನಿಗೆ ಬೇಕಿಲ್ಲ, ಆದರೆ ಇಲ್ಲಿ ಭಗವಂತ ಜಗತ್ತಿಗೆ ಒಂದು ಪಾಠವನ್ನು ಕಲಿಸ್ತಾ ಇದ್ದಾನೆ, ಆ ಪಾತ್ರವನ್ನು ವಹಿಸ್ತಾ ಇದ್ದಾನೆ. ಹೇಗೆ ಒಬ್ಬ ವ್ಯಕ್ತಿ ತನ್ನ ಗುರುವನ್ನ ಸಂತುಷ್ಟಿಗೊಳಿಸಲಿಕ್ಕೆ ಎಲ್ಲ ಪ್ರಯತ್ನವನ್ನ ಮಾಡಬೇಕು. ಕೇವಲ ಪ್ರಯತ್ನ ಮಾತ್ರದಿಂದಲೇ ಗುರು ಸಂತುಷ್ಟನಾಗ್ತಾನೆ. ಫಲ ಬೇಕು ಅಂತ ಏನಿಲ್ಲ, ಆದರೆ ಪ್ರಯತ್ನ ಮಾಡುವಂತಹ ಪ್ರಾಮಾಣಿಕತೆ ಶಿಷ್ಯನಲ್ಲಿ ಇರಬೇಕು. ಅದನ್ನ ಇಲ್ಲಿ ಕೃಷ್ಣ ಸುಧಾಮರು ತೋರಿಸಿದ್ರು. ಇದನ್ನೆಲ್ಲ ನೆನೆಸ್ಕೊಳ್ತಾ ಇದ್ದಾನೆ ನಮ್ಮ ಕೃಷ್ಣ ಸುಧಾಮನ ಜೊತೆ ಆ ದ್ವಾರಕೆಯ ಅರಮನೆಯಲ್ಲಿ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಸುಧಾಮ ಅತ್ಯಂತ ಬಡತನದಲ್ಲಿದ್ದ, ಗುರುಕುಲದಿಂದ ಉತ್ತೀರ್ಣನಾದ ಮೇಲೆ ಅತಿ ಬಡತನದಲ್ಲಿದ್ದ. ಆದರೂ ಕೂಡ ಆತ ತನ್ನ ಜೀವನದಲ್ಲಿ ಏನು ದೊರಕಿತ್ತು ಅದರಲ್ಲಿ ಸಂತುಷ್ಟನಾಗಿದ್ದ. ಆಕೆಯ ಪತ್ನಿಯು ಅದೇ ರೀತಿಯಾಗಿದ್ದ. ಆದರೆ ಆಕೆ ತನ್ನ ಗಂಡನ ಕಷ್ಟವನ್ನು ನೋಡ್ಲಾರ್ದೆ ಒಮ್ಮೆ ಆಕೆ ಆತನ ಬಳಿ ಬಂದು ನಿವೇದನೆಯನ್ನ ಮಾಡಿದ್ಲು. ನಿಮ್ಮ ಸ್ನೇಹಿತ ಆ ಶ್ರೀಪತಿ ಶ್ರೀಕೃಷ್ಣ, ಆತನಿಗೆ ಆತ ಎಷ್ಟು ದಯಾಳು. ಈ ಕ್ಷುಲ್ಲಕವಾದಂತಹ ಈ ಐಹಿಕ ಧನ ಸಂಪತ್ತನ್ನ ಆತ ಸುಲಭವಾಗಿ ನೀಡ್ತಾನೆ.
ಅದೇನು ಆತನಿಗೆ ಅತ್ಯಂತ ಮಹತ್ವದ್ದಲ್ಲ. ಹಾಗಾಗಿ ನೀವು ಯಾಕೆ ಆತನ ಬಳಿ ಹೋಗಬಾರದು? ನೀವು ಹೋಗಿ ಆತನನ್ನ ಬೇಡದೇ ಇದ್ರೂ ಕೂಡ ಕೇವಲ ನೀವಲ್ಲಿ ಹೋಗಿ ನಿಂತರೆ ಸಾಕು, ಆತನೇ ಎಲ್ಲವನ್ನ ನೀಡ್ತಾನೆ. ಆಯ್ತು ಹೋಗ್ತೇನೆ, ನೀನು ಅಷ್ಟೊಂದು ಹೇಳ್ತಾ ಇದೀಯ, ಹೋಗ್ತೇನೆ, ಆದ್ರೆ ಖಾಲಿ ಕೈಯಲ್ಲಿ ಹೋಗ್ಬಾರ್ದು, ಏನಾದರೂ ನನಗೆ ಕೊಡು ಅಂತ ಹೇಳಿದಾಗ ಆಕೆ ಭಿಕ್ಷೆ ಬೇಡಿ 4 ಮುಷ್ಟಿ ಅವಲಕ್ಕಿಯನ್ನ ತಂದು ತುಂಡಾದಂತಹ ಒಂದು ಬಟ್ಟೆಯಲ್ಲಿ ಕಟ್ಟಿಕೊಟ್ಲು. ಆತ ದ್ವಾರಕೆಯನ್ನ ಪ್ರವೇಶ ಮಾಡ್ತಾನೆ. ರುಕ್ಮಿಣಿ ಅಂತಃಪುರದ ಕಡೆ ಬರ್ತಾನೆ. ಕೃಷ್ಣ ದೂರದಿಂದ ಆತನನ್ನ ಕಂಡ ತಕ್ಷಣ ಓಡಿ ಹೋಗಿ ಆತನನ್ನ ಆಲಂಗಿಸಿಕೊಂಡು ಆತನ ಬರಮಾಡಿಕೊಂಡು ಆತನ ಸತ್ಕಾರವನ್ನ ಮಾಡ್ದ. ಆತನನ್ನ ತನ್ನ ಆಸನದಲ್ಲಿ ಕೂರಿಸಿ ಆತನ ಪಾದದ ಅಭಿಷೇಕವನ್ನ ಮಾಡಿ ಆ ಪಾದದ ಅಭಿಷೇಕದ ನೀರನ್ನ ತನ್ನ ತಲೆ ಮೇಲೆ ಸಿಂಪಡಿಸ್ಕೊಳ್ತಾ ಗೌರವವನ್ನು ತೋರಿಸ್ತಾ ಇದ್ದ. ಎಲ್ಲ ರೀತಿಯ ಆತಿಥ್ಯ ಸತ್ಕಾರಗಳನ್ನ ಮಾಡಿ ಆ ರುಕ್ಮಿಣಿ ದೇವಿ, ಕೃಷ್ಣನ ಮುಖ್ಯ ರಾಣಿ, ಆಕೆ ಬೀಸಣಿಕೆಯಿಂದ ಆ ಸುಧಾಮನ ಸೇವೆಯನ್ನು ಮಾಡ್ತಾ ಇದ್ದಾಳೆ, ಗಾಳಿ ಬೀಸ್ತಾ. ಹೀಗೆ ಸುಧಾಮನ ಸೇವೆಯನ್ನ ಮಾಡ್ತಾ ಕೃಷ್ಣ ಆ ಗುರುಕುಲದ ದಿನಗಳ ನೆನಪನ್ನ ಈ ಒಂದು ಘಟನೆಯಲ್ಲಿ ಮೆಲುಕು ಹಾಕ್ತಾ ಇದ್ದ. ಇದೆಲ್ಲ ಹೇಳಿದ್ಮೇಲೆ ಸುಧಾಮ ಒಂದು ತುಂಬಾ ಒಳ್ಳೆ ಮಾತನ್ನ ಹೇಳ್ದ. ಶ್ರೀಕೃಷ್ಣ, ನೀನು ಪರಮ ಸತ್ಯ, ಎಲ್ಲ ವೇದಜ್ಞಾನದ ಮೂಲ ನೀನು. ನಿನಗೆ ಗುರುಕುಲದ ಅಗತ್ಯವಿತ್ತ? ನಿನಗೆ ಗುರುವಿನ ಅಗತ್ಯ ಇದೆಯಾ? ಆದರೆ ನೀನು ಗುರುವಿನ ಆ ಆಶ್ರಮದಲ್ಲಿ ವಾಸವಾಗಿದ್ದು ನನಗೆ ಅತ್ಯಂತ ಆಶ್ಚರ್ಯವನ್ನುಂಟು ಮಾಡುವಂತಹ ವಿಷಯ, ಅತ್ಯಂತ ವಿಡಂಬನಂ. ಸುಧಾಮನಿಗೆ ಶ್ರೀಕೃಷ್ಣನ ಪರಮಸ್ಥಾನ ಗೊತ್ತು. ಇದನ್ನೆಲ್ಲ ಹೇಳಿದ ಮೇಲೆ ಶ್ರೀಕೃಷ್ಣ ಚಿಂತಿಸ್ತಾ ಇದ್ದಾನೆ. ಆತನಿಗೆ ಶ್ರೀಕೃಷ್ಣ ಸುಧಾಮನ ಮನಸ್ಸಿನಲ್ಲಿ ಯಾವ ಇಚ್ಛೆ ಇತ್ತು ಈ ದ್ವಾರಕೆಗೆ ಬರುವಾಗ ಅನ್ನೋದು ಗೊತ್ತು. ಆ ಶ್ರೀಕೃಷ್ಣನ ವಿಸ್ತಾರವಲ್ಲವೇ ಪರಮಾತ್ಮ, ಆತನಿಗೆ ಪ್ರತಿಯೊಬ್ಬರ ಮನಸ್ಸಿನ ಇಚ್ಛೆಗಳು ಗೊತ್ತು. ಹಾಗಾಗಿ ಆತನಿಗೆ ಈ ಇಚ್ಛೆಯೂ ಗೊತ್ತು. ಯಾವ ಇಚ್ಛೆ? ಇಲ್ಲಿ ನಮ್ಮ ಸುಧಾಮ ಆತ ಇಲ್ಲಿ ದ್ವಾರಕೆಗೆ ಬಂದಿರೋ ಹಿಂದಿರುವಂತಹ ಉದ್ದೇಶ ಏನು ಅದು ಆತನಿಗೆ ಗೊತ್ತು. ಆತನಿಗೆ ವಿಶೇಷವಾಗಿ ಗೊತ್ತು. ಆತ ನನ್ನ ಬಳಿ ಬರೋ ಮುಂಚೆ ನನಗೆ ಅಂತ ವಿಶೇಷವಾಗಿ ಒಂದು ಸಣ್ಣ ಚೀಲದಲ್ಲಿ ಆ ಅವಲಕ್ಕಿಯನ್ನು ತಂದಿದ್ದಾನೆ. ಅದು ನಾನೀಗ ತಗೋಬೇಕು. ಎಷ್ಟು ಸಮಯದಿಂದ ನೀನು ಹಾಗೆ ಇಟ್ಕೊಂಡಿದ್ದೀಯ ಸುಧಾಮ, ಅದು ನನಗೆ ಕೊಡದೇನೆ ಅಂತ ಕೃಷ್ಣ ನಗ್ತಾ ಇದ್ದಾನೆ. ಕೃಷ್ಣ ನೋಡ್ತಾ ಇದ್ದಾನೆ ಸುಧಾಮನ ಶರೀರವನ್ನ. ಆ ಶರೀರದಲ್ಲಿ ನರನಾಡಿಗಳು ಮೇಲೆದ್ದೆದ್ದು ಕಾಣ್ತಾ ಇವೆ. ಮಾಂಸ ಅನ್ನೋದು ಇಲ್ವೇ ಇಲ್ಲ, ಕೇವಲ ಒಂದು ಚರ್ಮದ ಹೊದಿಕೆ ಆ ಮೂಳೆಗಳ ಮೇಲೆ ಅಂತ ಕಾಣ್ತಾ ಇದೆ. ಆತನ ಬಟ್ಟೆ ಎಲ್ಲವೂ ಕೂಡ ಹರಿದು ತುಂಡಾದಂತೆ ಕಾಣ್ತಾ ಇದೆ. ಆತನಲ್ಲಿ ಆ ಬಡತನದ ಲಕ್ಷಣಗಳು ಎಲ್ಲ ಕಾಣ್ತಾ ಇವೆ. ಕೃಷ್ಣ ಚಿಂತಿಸ್ತಾ ಇದ್ದಾನೆ, ಆದ್ರೆ ಇದು ತುಂಬಾ ಸಮಯ ಅಲ್ಲ, ನಾಳೆ ಬೆಳಿಗ್ಗೆ ಇದೆಲ್ಲವೂ ಕೂಡ ಮಾಯವಾಗ್ಬಿಡ್ತದೆ. ಕೃಷ್ಣ ಆಗ ಆ ಬ್ರಾಹ್ಮಣನಿಗೆ ಕೇಳ್ತಾನೆ, ನೀನು ಮನೆಯಿಂದ ಬರ್ಬೇಕಾದ್ರೆ ನನಗೆ ಅಂತ ಏನು ಉಡುಗೊರೆ ತರಲಿಲ್ವಾ ಸುಧಾಮ? ನಿನಗೆ ಗೊತ್ತಲ್ಲ, ನನಗೆ ಅತ್ಯಂತ ಸಣ್ಣ ಉಡುಗೊರೆಯು ನನ್ನ ಭಕ್ತರು ಯಾವಾಗ ಶುದ್ಧ ಭಕ್ತಿಯಿಂದ ಅವರು ನೀಡ್ತಾರೋ ಆಗ ಅದು ನನಗೆ ಅತ್ಯಂತ ಆನಂದವನ್ನ, ಸಂತುಷ್ಟಿಯನ್ನು ಉಂಟು ಮಾಡೋದಾಗಿರುತ್ತೆ. ನನಗೆ ಅತಿ ಆಡಂಬರದ ಉಡುಗೊರೆಗಳು ಬೇಡ, ನನಗೆ ಬೇಕಾಗಿರೋದೇನು ಭಕ್ತಿ. ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ ಹೇಳಿದ್ದಾನೆ ಕೃಷ್ಣ ಇದ್ರ ಕುರಿತಾಗಿ, ಯಾರಿಗಾದ್ರೂ ಗೊತ್ತಾ? ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ. ಆ ಶ್ಲೋಕ ಏನಿದೆ ಅಲ್ಲ, 9ನೇ ಅಧ್ಯಾಯದ ಆ ಶ್ಲೋಕ ಕೃಷ್ಣ ಹೇಳೋದು. ಮಾತಾಜಿ ಅವರಿಗೆ ಹೇಳಿದ್ರಲ್ಲ, ಪತ್ರ ಪುಷ್ಪ ಫಲಂ ತೋಯಂ. ಭಕ್ತಿಯಿಂದ ಯಾರು ಒಂದು ಎಲೆ, ಒಂದು ಹೂವು, ಒಂದಿಷ್ಟು ನೀರು, ಹಣ್ಣು ಅರ್ಪಿಸ್ತಾರೋ ಆ ಭಕ್ತಿಯಿಂದ ಅರ್ಪಿಸಿರೋದನ್ನ ನಾನು ಸ್ವೀಕರಿಸ್ತೀನಿ. ಅದೇ ಶ್ಲೋಕವನ್ನ ಕೃಷ್ಣ ಇಲ್ಲಿ ಸುಧಾಮನ ಮುಂದೆ ಹೇಳ್ತಾನೆ ನೋಡಿ. ಅದೇ ಶ್ಲೋಕ, ಎಕ್ಸಾಕ್ಟ್ ಶ್ಲೋಕ ಭಾಗವತದಲ್ಲಿ ಬರುತ್ತೆ, 10ನೇ ಸ್ಕಂದದ ಈ ಅಧ್ಯಾಯದಲ್ಲಿ. ಆಕ್ಚುಲಿ ಹೇಳ್ಬೇಕಂದ್ರೆ ಈ ಶ್ಲೋಕ ಬಹಳ ವಿಶೇಷ. ಯಾಕೆಂದ್ರೆ ಇಲ್ಲಿ ಕೃಷ್ಣ
ಅಶ್ನಾಮಿ ಅಂತ ಹೇಳಿದ್ದಾನೆ. ಅಶ್ನಾಮಿ ಅಂದ್ರೆ ನಾನು ತಿಳ್ತಾ ಇದ್ದೇನೆ ನೋಡಿ, ನಾನು ಅದನ್ನ ಸೇವಿಸ್ತೀನಿ ಅಂತ ಅರ್ಥ. ಯಾವ ವಸ್ತುಗಳನ್ನ ಸೇವಿಸ್ತೀನಿ ಅಂತ ಹೇಳ್ತಾ ಇದ್ದಾನೆ ನೋಡಿ ಸ್ವಲ್ಪ. ಪ್ರೀತಿಯಿಂದ ಒಂದು ಶ್ಲೋಕದಲ್ಲಿ ಎಲೆ, ಯಾವ ವಸ್ತುಗಳನ್ನ? ಎಲೆ, ಪ್ರೀತಿಯಿಂದ ಒಂದು ಎಲೆ, ಒಂದು ಹೂವು, ಹೂವು, ಒಂದು ಹಣ್ಣು, ಒಂದ್ ಸ್ವಲ್ಪ ಹಣ್ಣು, ನೀರು. ನೀರು. ಅಫ್ಕೋರ್ಸ್ ಇಲ್ಲಿ 2 ಬಾರಿ ಹೇಳಿರುವಂತಹ ಶಬ್ದ ಯಾವ್ದದು? ಭಕ್ತಿ. ಸೊ ಹಾಗಾಗಿ ಭಕ್ತಿಯಿಂದ ಅರ್ಪಿಸಿರೋದನ್ನ ನಾನು ಸ್ವೀಕರಿಸ್ತೀನಿ ಅಂತ ಕೃಷ್ಣ 2 ಬಾರಿ ಹೇಳಿ ಒತ್ತು ಕೊಟ್ಟು ಹೇಳಿದ್ದಾನೆ. ಬಟ್ ಸ್ವೀಕರಿಸೋದು ಯಾವ್ದದು? ಎಲೆ, ಆ, ಹೂವು. ಆ ಎಲೆ ಮತ್ತೆ ಹೂವನ್ನ ಯಾರಾದ್ರೂ ತಿಂತಾರ ಹೇಳಿ? ಆ ಬಟ್ ಕೃಷ್ಣ ಇಲ್ಲಿ ಶಬ್ದ ಏನು ಉಪಯೋಗಿಸಿದಾನೆ? ನಾನು ಸೇವಿಸ್ತೀನಿ. ಅಶ್ನಾಮಿ ಅಂದ್ರೆ ಅದನ್ನ ಆಹಾರಕ್ಕೆ ಉಪಯೋಗಿಸೋದು. ಸೊ ಕೃಷ್ಣ ಏನು ಹೇಳ್ತಿದ್ದಾನೆ? ನಾನು ಸೇವಿಸ್ತೀನಿ, ನನ್ನ ಭಕ್ತರು ನನಗೆ ಭಕ್ತಿಯಿಂದ ಎಲೆ ಹೂಗಳನ್ನು ಕೊಟ್ಟರು ಅದನ್ನ ನಾನು ತಿಂದ್ಬಿಡ್ತೀನಿ, ಯಾಕಂದ್ರೆ ನನಗೆ ಭಕ್ತಿ ಸವಿಯೋಕೆ ಬಹಳ ಇಷ್ಟ. ಕೃಷ್ಣ ಇಲ್ಲಿ ಭಕ್ತಿಯನ್ನ ಮುಖ್ಯವಾಗಿ ಕಾಣ್ತಾ ಇದ್ದಾನೆ. ಅದು ಇಲ್ಲಿ ನಾವು ಕಾಣಬೇಕಾಗಿರೋ ಅಂಶ. ಆಗ ಸುಧಾಮ ಕೃಷ್ಣನಿಗೆ ನಾನು ಹೇಗೆ ತಾನೇ ನನ್ನ ಹೆಂಡತಿ ಕೊಟ್ಟಿರುವಂತಹ ಆ ಆ ಅವಲಕ್ಕಿಯನ್ನ ನೀಡ್ಲಿ? ಆ, ಇಲ್ಲಿಗೆ ಬರೋ ಮುಂಚೆ ನಾನೇನೋ ತಗೊಂಡ್ಬಂದೆ, ಬಟ್ ಇಲ್ಲಿ ಬಂದ್ಮೇಲೆ ನಾನು ಅದು ಹೇಗ್ ತಾನೇ ತೆಗೀಲಿ? ಕೃಷ್ಣ ಯಾರು? ಆ ಅಖಿಲ ಕೋಟಿ ಬ್ರಹ್ಮಾಂಡ ನಾಯಕ. ಆ ಎಲ್ಲ ಲಕ್ಷ್ಮಿಯರು ಆತನ ಸೇವೆಯನ್ನ ಮಾಡ್ತಾ ಇದ್ದಾರೆ ಇಲ್ಲಿ. ಆ ಆತನಿಗೆ ಆ ಒಂದು ಅವಲಕ್ಕಿ, ಓಹ್, ಅದು ಅದನ್ನ ನೀಡ್ಲಿಕ್ಕೆ ನಾನು ಹೇಗ್ ತಾನೇ ಆತನ ಮುಂದೆ ಅದನ್ನ ಇಡ್ಲಿ? ಇದು ಸರಿಯಲ್ಲ, ಇದು ಸರಿಯಲ್ಲ, ನಾನು ಕೊಡೋದಿಲ್ಲ, ನಾನು ಕೊಡೋದಿಲ್ಲ ಅಂತ ಆ ತಲೆ ಕೆಳಗೆ ಮಾಡಿ ಸುಧಾಮ ಹಾಗೆ ನಿಂತಿದ್ದಾನೆ. ಸುಧಾಮನಿಗೆ ಕೃಷ್ಣ ಹೇಳ್ತಾ ಇದ್ದಾನೆ, ನೀನೇನಾದ್ರು ತಂದಿರ್ಬೇಕಲ್ಲ, ಕೊಡು 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 ಅಂತ. ಆದ್ರೆ ಸುಧಾಮ ಕೊಡ್ಲಿಕ್ಕೆ ತಯಾರೇ ಇಲ್ಲ. ಇಲ್ಲಿ ನೋಡಿ, ಈ ಶ್ಲೋಕದಲ್ಲಿ ಹೇಳಿದರೆ ಯಾರು ಭಕ್ತಿಯಿಂದ ಅರ್ಪಿಸ್ತಾರೋ ಅದನ್ನ ಸ್ವೀಕರಿಸ್ತೀನಿ ಅಂತ. ಆದ್ರೆ ಇಲ್ಲಿ ಸುಧಾಮ ಕೃಷ್ಣನಿಗೆ ಏನಾದ್ರೂ ಅರ್ಪಿಸಿದ್ನಾ? ಇಲ್ಲ. ಏನಾದ್ರೂ ಅರ್ಪಿಸಿದ್ನಾ? ಇಲ್ಲ, ಅರ್ಪಿಸ್ಲಿಲ್ಲ. ಅವನು ಆಕ್ಚುಲಿ ಅರ್ಪಿಸ್ಲಿಕ್ಕೆ ಅಂತ ತಂದಿದ್ದ, ಬಟ್ ಅದು ಅರ್ಪಿಸ್ಲಿಕ್ಕೆ ಯೋಗ್ಯ ಅಲ್ಲ ಅಂತ ತಿಳಿದ್ಬಿಟ್ಟು ಅದನ್ನ ಕೊಡ್ಲೇ ಇಲ್ಲ ಆತ. ಹ ಆದ್ರೆ ಕೃಷ್ಣ ಏನ್ ಮಾಡ್ದ? ಆ ಸೊಂಟದ ಬಳಿ ಇದ್ದಂತಹ ಆ ಆ ಬಟ್ಟೆ ಚೀಲ, ಅದರಲ್ಲಿ ಏನಿಟ್ಟಿದ್ದ? ಆ ಅವಲಕ್ಕಿ. ಅದನ್ನ ಕಸಿದು ಬಿಟ್ಟು ಅದನ್ನ ಓಪನ್ ಮಾಡ್ತಾನೆ, ತೆಗಿತಾನೆ, ನೋಡ್ತಾನೆ. ಓ, ನನಗೋಸ್ಕರ ಅವಲಕ್ಕಿ ತಂದಿದೀಯ ನೀನು ಅಂತ ಹೇಳಿ ಒಂದು ಹಿಡಿ ಅವಲಕ್ಕಿಯನ್ನ ತನ್ನ ಕೈಯಲ್ಲಿ ಹಿಡ್ಕೊಳ್ತಾನೆ. ನೀನ್ ತಂದಿರೋ ಈ ಅವಲಕ್ಕಿ ನನಗೆ ತುಂಬಾ ಆನಂದವನ್ನ ನೀಡುತ್ತೆ, ಕೃಷ್ಣ ಹೇಳ್ತಾ ಇದ್ದಾನೆ. ಇದರಲ್ಲಿರೋ ಈ ಅವಲಕ್ಕಿ ಏನಿದೆ, ಇದನ್ನ ನನಗಷ್ಟೇ ಅಲ್ಲ, ಇಡೀ ಬ್ರಹ್ಮಾಂಡಕ್ಕೆ ತೃಪ್ತಿ ನೀಡುತ್ತೆ. ಆ ಯಾಕೆಂದ್ರೆ ಇದು ಅಷ್ಟು ಭಕ್ತಿಯಿಂದ, ಅಷ್ಟೊಂದು ಆ ಆ ಪ್ರೀತಿಯಿಂದ ತಂದಿರೋದು, ಇಷ್ಟೇ ಸಾಕು ಅಂತ ಹೇಳಿ ಕೃಷ್ಣ ಮೊದಲನೇ ಹಿಡಿ ಅವಲಕ್ಕಿನ ಬೇಗನೆ ಅದನ್ನ ಬಾಯಲ್ಲಿ ಹಾಕೊಂಡ್ಬಿಟ್ಟ. ನೋಡ್ತಾ ನೋಡ್ತಾ ಇದ್ದಾಗೆ ತಾನೇ ನೋಡಿ, ಇಲ್ಲಿ ಭಕ್ತ ಕೃಷ್ಣನಿಗೆ, ಕೃಷ್ಣ ಇದು ನಿನಗೆ ಅರ್ಪಣೆ ಅಂತಾನೂ ಹೇಳಿಲ್ಲ ಸುಧಾಮ, ಬಟ್ ಕೃಷ್ಣನೇ ಆ ಭಕ್ತನಿಂದ ಕಸಿದುಕೊಂಡು ತಿಂತಾ ಇದ್ದಾನೆ. ಯಾಕಂದ್ರೆ ಆ ಭಕ್ತನಲ್ಲಿರೋ ಪ್ರೀತಿ ಅದು. ವೃಂದಾವನದಲ್ಲೂ ಇದೇ ರೀತಿ ಅಲ್ವಾ? ಹ ಮನೆ ಮನೆಗೆ ಹೋಗಿ ಕದ್ಕೊಂಡು ತಿಂತಾ ಇದ್ದ ಕೃಷ್ಣ. ಏನ್ ಕದ್ಕೊಂಡು ತಿಂತಿದ್ದ? ಎಲ್ಲ ಸೇರ್ಸಿದ್ರೆ ಬೆಣ್ಣೆ. 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 ಅಮ್ಮ ನಾನು ದೇವರಾಣೆ, ಬೆಣ್ಣೆ ಕದ್ದಿಲ್ಲಮ್ಮ. ತಾಯಿ ಹಿಡ್ದಾಗ ಹೇಳ್ತಾ ಇದ್ದ, ಅಮ್ಮ ನಾನ್ ಬೆಣ್ಣೆ ಕದ್ದಿಲ್ಲಮ್ಮ, ಬೆಣ್ಣೆ ಕದ್ದಿಲ್ಲ. ಬಟ್ ಯಾರಿಗ್ ತಾನೇ ಗೊತ್ತಿರ್ಲಿಲ್ಲ ಕೃಷ್ಣ ಬೆಣ್ಣೆ ಕದೀತಾ ಇದ್ದಾನೆ ಅಂತ. ಎಲ್ಲರಿಗೂ ಗೊತ್ತಿತ್ತು. ಸೊ ಕೃಷ್ಣ ಅವರ ಮನೆಗೆ ಹೋಗಿ ಬೆಣ್ಣೆ ಕದ್ದು ತಿಂತಾ ಇದ್ದ. ನನ್ನ ಭಕ್ತರು ನನಗೆ ಅರ್ಪಣೆ ಮಾಡೋ ಮುಂಚೆ ನಾನೇ ಹೋಗಿ ಕದ್ದು ತಿಂತೀನಿ. ನೋಡಿ ಭಗವಂತನ ಪ್ರೀತಿ ಎಷ್ಟು ಅಪಾರವಾದದ್ದು. ಹೀಗೆ ಒಂದು ಹಿಡಿ ಅವಲಕ್ಕಿಯನ್ನ ತಿಂದ, ಸುಧಾಮನಿಂದ ಕಸ್ಕೊಂಡು ತಿಂದ. ಈಗ 2ನೇ ಹಿಡಿ ತಿನ್ಲಿಕ್ಕೆ ಅಂತ ಹೇಳಿ ಕೈಲಿ ಹಿಡ್ದಿದ್ದಾನೆ. ಆಗ ರುಕ್ಮಿಣಿ ಆತನನ್ನ ತಡೆ ಹಿಡಿತಾಳೆ. ಸ್ವಾಮಿ ಸಾಕು, ಒಂದು ಹಿಡಿಯಿಂದ ನೀನು ಆತನಿಗೆ ಅಪಾರವಾದ, ಅಂತ್ಯವೇ ಇಲ್ಲದಷ್ಟು ಸಂಪತ್ತನ್ನ ನೀಡ್ತಾ ಇದ್ದೀಯ. ನಿನ್ನ ಸಂತುಷ್ಟಿಯೇ ಆತನಿಗೆ ಎಲ್ಲ ಸಂಪತ್ತನ್ನ, ತೃಪ್ತಿಯನ್ನ ನೀಡುತ್ತೆ, ಸಮೃದ್ಧಿಯನ್ನ ನೀಡುತ್ತೆ. ಸಾಕು, ಬೇಕಿಲ್ಲ. ಯಸ್ಮಿನ್ ತುಷ್ಟೇ ಜಗತ್ತುಷ್ಟಂ.
ಕೃಷ್ಣನನ್ನ ಸಂತುಷ್ಟಿ ಪಡಿಸಿದ್ರೆ ಎಲ್ಲದೂ ಸಂತುಷ್ಟಿವಾದಂಗೆ. ರುಕ್ಮಿಣಿ ಹೇಳ್ತಾಳೆ. ಅಷ್ಟೇ ಅಲ್ಲದೆ ಸ್ವಾಮಿ ನಮಗೋಸ್ಕರ ನೀವು ಸ್ವಲ್ಪ ಉಳಿಸಿ ಅಂತನೂ ಕೇಳ್ತಾಳೆ. ಆ, ಕೃಷ್ಣನಿಗೆ ಆ ಒಂದು ವಿನಂತಿಯನ್ನು ಕೂಡ ಮಾಡ್ತಾಳೆ. ಆಗ ಕೃಷ್ಣ ಹೇಗೆ ಆತನಿಂದ ಕಸಿದು ಈ ಅವಲಕ್ಕಿ ತಿಂದ ಅನ್ನೋದನ್ನ ಸುಧಾಮ ನೋಡಿ ಅತ್ಯಂತ ಆಶ್ಚರ್ಯಚಕಿತನಾಗ್ತಾನೆ. ಆ ದಿನ ಅತ್ಯಂತ ಆ ರಾತ್ರಿ ಈ ರೀತಿಯಾಗಿ ಮಾತನಾಡ್ತಾ ಅವರು ಆ ರಾತ್ರಿ ಹೇಗೆ ಕಳೀತು ಅನ್ನೋದೇ ಅವ್ರಿಗೆ ಗೊತ್ತಾಗ್ಲಿಲ್ಲ. ಅತ್ಯಂತ ತಲ್ಲೀನರಾಗಿ ಅವರು ಆ ರಾತ್ರಿಯನ್ನ ಕಳೆದ್ರು. ಒಂದು ರೀತಿಯ ಸ್ವರ್ಗದಂತೆ ಅನುಭವ, ವೈಕುಂಠದಂತೆ ಅನುಭವ ಆಗ್ತಾ ಇದೆ ನಮ್ಮ ಸುಧಾಮನಿಗೆ. ಮರುದಿನ ಆ ಅತ್ಯಂತ ಗೌರವದಿಂದ ಸುಧಾಮನನ್ನ ಬೀಳ್ಕೊಡ್ತಾ ಇದ್ದಾನೆ ಕೃಷ್ಣ. ತಾನೇ ಸುಧಾಮನ ಜೊತೆ ಅತಿ ದೂರದವರೆಗೆ ಆತ ನಡ್ಕೊಂಡು ಬರ್ತಾ ಇದ್ದಾನೆ. ಅದನ್ನ ನೋಡಿ ಸುಧಾಮನಿಗೆ ಕಣ್ಣೀರು ತುಂಬಿ ಬಂದಿದೆ. ಸುಧಾಮ ಅಲ್ಲಿ ಬಂದಿದ್ದು ಒಂದಿಷ್ಟು ಸಂಪತ್ತನ್ನ ಬೇಡ್ಲಿಕ್ಕೆ ಅಂತ. ಆತನ ಮನಸ್ಸಿನಲ್ಲಿ ಆ ಇಚ್ಛೆ ಇರಲಿಲ್ಲ. ಆಕ್ಚುಲಿ ಆತನ ಹೆಂಡತಿ ಆಕೆ ಒತ್ತಾಯ ಮಾಡಿದ್ಲು, ದಯವಿಟ್ಟು ಹೋಗಿ ಅಂತ. ಆಕೆಗೂ ಕೂಡ ಯಾವುದೇ ಸ್ವಾರ್ಥದ ಬಯಕೆ ಇರಲಿಲ್ಲ. ನನ್ನ ಗಂಡ ಇಷ್ಟೊಂದು ಕಷ್ಟದಲ್ಲಿ ಬಳಲ್ತಾ ಇದ್ದಾನೆ ಅನ್ನೋ ಒಂದು ನಿಸ್ವಾರ್ಥ, ಆಕೆ ಆತನನ್ನ ಸಂತುಷ್ಟಪಡಿಸ್ಲಿಕ್ಕೆ ಅಂತ ಆ ನಿಸ್ವಾರ್ಥದಲ್ಲಿ ಆಕೆ ಬೇಡ್ಕೊಂಡಿದ್ಲು. ಆತನು ಕೂಡ ಆಕೆ ಇಷ್ಟು ಒತ್ತಾಯ ಮಾಡಿದ್ದಾಳೆ ಅವಳಿಗೋಸ್ಕರ ಅಂತ ಬಂದಿದ್ದ. ಆದ್ರೆ ಮುಖ್ಯವಾಗಿ ಆತ ಬಂದಿದ್ದು ಕೃಷ್ಣನ ದರ್ಶನವನ್ನ ಬಯಸಿ ಬಂದಿದ್ದ. ಈಗ ಕೃಷ್ಣನ ಮುಂದೆ ಬಂದಿರುವಂತಹ ಸುಧಾಮ ಈಗ ಆತನಿಂದ ಈಗ ದೂರವಾಗ್ತಾ ಇದ್ದಾನೆ, ಮರಳಿ ತನ್ನ ಮನೆಗೆ ಹೋಗ್ತಾ ಇದ್ದಾನೆ. ಈಗ್ಲಾದ್ರೂ ಸುಧಾಮ ಬೇಡ್ಕೊಂಡ? ಇಲ್ಲ. ಈಗ್ಲೂ ಕೂಡ ಸುಧಾಮನ ಮನಸ್ಸಿನಲ್ಲಿ ಆ ಬೇಡಿಕೆ ಇಡುವಂತಹ ಮಾತು ಬರ್ತಾ ಇಲ್ಲ. ಆತ ಅತ್ಯಂತ ನಾಚಿಕೆ ಪಡ್ತಾ ಇದ್ದಾನೆ. ಹೇಗೆ ಕೃಷ್ಣ ನನ್ನನ್ನ ಅತ್ಯಂತ ಪ್ರೀತಿಯಿಂದ ನೋಡ್ಕೊಂಡ. ಆತನ ಈ ಅಪಾರವಾದಂತಹ ಈ ಸ್ನೇಹ. ನಾನು ಯಾರು? ನಾನೊಬ್ಬ ದರಿದ್ರ ಪಾಪಿ. ಬಡತನ ಅನ್ನೋದು ಅದೊಂದು ದಾರಿದ್ರ್ಯ. ಹಿಂದೆ ಮಾಡಿರುವಂತಹ ಕೆಲಸಗಳ ಪ್ರತಿಫಲವಾಗಿಯೇ ತಾನೇ ಅದು ಬರುವುದು. ಕ್ವಾಹಂ ದರಿದ್ರ ಪಾಪಿಯಾನ್. ನಾನೊಬ್ಬ ದರಿದ್ರ, ನಾನು ಎಲ್ಲಿ? ಕ್ವಾ ಕೃಷ್ಣ ಶ್ರೀನಿಕೇತನ. ಕೃಷ್ಣ ಆತ ಲಕ್ಷ್ಮೀಪತಿ, ಶ್ರೀನಿಕೇತನ ಆತ ಎಲ್ಲಿ? ಬ್ರಹ್ಮಬಂಧುರಿತಿ ಸ್ಮಾಹಂ ಬಾಹುಭ್ಯಾಂ ಪರಿರಂಭಿತ. ನಾನು ಯೋಗ್ಯವಾಗಿ ಬ್ರಾಹ್ಮಣನೂ ಅಲ್ಲ, ಯಾಕೆಂದ್ರೆ ನನ್ನ ಗುಣಗಳು ಆ ರೀತಿ ಇಲ್ಲ. ಅತ್ಯಂತ ದೀನ ನಮ್ರ ಭಾವದಲ್ಲಿ ಕೃತಜ್ಞನಾಗಿ ಸುಧಾಮ ಈ ಮಾತುಗಳನ್ನ ನೆನೆಸ್ಕೊಳ್ತಾ ಇದ್ದಾನೆ, ಮನಸ್ಸಿನಲ್ಲಿ ಹೇಳ್ತಾ ಇದ್ದಾನೆ. ಆದ್ರೆ ಕೃಷ್ಣ ಅಹಂ ಬಾಹುಭ್ಯಾಂ ಪರಿರಂಭಿತ. ಕೃಷ್ಣ ತನ್ನ ತೋಳುಗಳನ್ನ ಅದರಿಂದ ನನ್ನ ಅಪ್ಕೊಂಡಿದ್ದಾನೆ, ಪರಿರಂಭಿತ, ಆಲಿಂಗಿಸಿಕೊಂಡಿದ್ದಾನೆ. ಏನೆಲ್ಲ ಮಾಡ್ದ ಕೃಷ್ಣ ನನಗೋಸ್ಕರ. ತಾನು ಕೃಷ್ಣನ ಸಹೋದರನಂತೆ ಆತ ನನ್ನನ್ನು ನಡೆಸ್ಕೊಂಡ. ಆ ಆದಿಲಕ್ಷ್ಮಿ ರುಕ್ಮಿಣಿ ನನಗೆ ಚಾಮರವನ್ನು ಬೀಸ್ತಾ ಇದ್ಲು. ಕೃಷ್ಣನನ್ನ ಪಾದ ಪೂಜೆಯನ್ನ ಮಾಡ್ದ, ಪಾದದ ಅಭಿಷೇಕ ಮಾಡ್ದ, ಪಾದ ಒತ್ತುತ್ತಾ ಸೇವೆ ಮಾಡ್ದ. ಒಬ್ಬ ಮಹಾನ್ ದೇವತೆ ಬಂದಿದ್ದಾನೆ ಅನ್ನೋ ಹಾಗೆ ರಾಜಾದಿರಾಜ ದ್ವಾರಕಾಧೀಶ ಕೃಷ್ಣ ನನ್ನನ್ನ ಸತ್ಕರಿಸ್ದ. ಕೃಷ್ಣ ಬೇಕಿದ್ದಲ್ಲಿ ನನಗೆ ಸಂಪತ್ತನ್ನು ನೀಡಬಹುದಾಗಿತ್ತು. ಯಾಕೆ ನೀಡ್ಲಿಲ್ಲ ಗೊತ್ತಾ? ಇದೆಲ್ಲ ಸುಧಾಮ ಮನಸ್ಸಿನಲ್ಲೇ ಯೋಚನೆ ಮಾಡ್ತಾ ಇದ್ದಾನೆ. ದ್ವಾರಕೆಯಿಂದ ಹೊರ ನಡೀತಾ ಇದ್ದಾನೆ. ಕೃಷ್ಣ ಆತನನ್ನ ಬೀಳ್ಕೊಟ್ಟ, ಅತ್ಯಂತ ದೂರದವರೆಗೆ ಆತನ ಜೊತೆಗೆ ಬಂದಿದ್ದ. ಅದಾದ್ಮೇಲೆ ಪ್ರೀತಿಯಿಂದ ಬೀಳ್ಕೊಟ್ಟ. ಈಗ ಹೊರ ನಡಿಬೇಕಾದ್ರೆ ಸುಧಾಮ ಈ ಎಲ್ಲ ಮಾತುಗಳನ್ನ ತನ್ನ ಮನಸ್ಸಿನಲ್ಲಿ ಆಲೋಚಿಸ್ತಾ ಇದ್ದಾನೆ. ಸುಧಾಮ ಅನ್ಕೊಳ್ತಾನೆ, ನನಗೆ ಕೃಷ್ಣ ಸಂಪತ್ತಿನ ಅನುಗ್ರಹವನ್ನ ಯಾಕೆ ಮಾಡ್ಲಿಲ್ಲ ಗೊತ್ತಾ? ಬಹಳ ವಿಶೇಷವಾದಂತ ಒಂದು ಮಾತು ಹೇಳ್ತಾನೆ. ಯಾರಾದ್ರೂ ಇದು ಓದ್ತೀರಾ? ಕೆಂಪು ಕಲರ್ ನಲ್ಲಿರುವಂತಹ ಈ ಲೈನ್ಸ್ ಅನ್ನ ಓದ್ತೀರಾ? ಈ ಬಡ ಪಾಪಿಯು ಇದ್ದಕ್ಕಿದ್ದಂತೆ ಶ್ರೀಮಂತನಾದರೆ ಆ ಮದಿಸುವ ಸಂತೋಷದಲ್ಲಿ ನನ್ನನ್ನು ಮರೆತು ಬಿಡುತ್ತಾನೆ ಎಂದು ಆಲೋಚಿಸಿ ಕರುಣಾಮಯಿಯಾದ ಭಗವಂತನು ನನಗೆ ಅಲ್ಪ ಪ್ರಮಾಣದ ಸಂಪತ್ತನ್ನು ನೀಡಲಿಲ್ಲ. ಇದು ಕೃಷ್ಣನ ಅನುಗ್ರಹ. ಏನದು? ನನಗೆ ಸಂಪತ್ತು ನೀಡ್ಬಿಟ್ರೆ
ನಾನು ಆ ಸಂಪತ್ತಿನ ಅಹಂಕಾರ, ಆ ಮದದಲ್ಲಿ ಕೃಷ್ಣನನ್ನ ಮರೆತು ಬಿಟ್ರೆ, ಕೃಷ್ಣನನ್ನ ಮರೆಯೋದ್ರಿಂದ ನಾನು ಅತಿ ಮುಖ್ಯವಾದ ಸಾರ ಸಂಪತ್ತನ್ನ ಮರೆತು ಬಿಡ್ತೀನಿ. ಜೀವನದ ಉದ್ಧಾರದ ಉಪಾಯ, ಮುಕ್ತಿಯ ಉಪಾಯ, ಆ ವೈಕುಂಠ, ಆ ಗೋಲೋಕ ಧಾಮಕ್ಕೆ ತೆರಳುವಂತಹ ಆ ಉಪಾಯ ಏನದು? ಭಗವಂತನ ಸ್ಮರಣೆ. ಅದನ್ನ ತೊರೆದು ಬಿಡ್ತೀನಲ್ಲ, ಅದನ್ನ ನಾನೆಂದು ಕಳ್ಕೊಳ್ಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಕೃಷ್ಣ ನನಗೆ ಶ್ರೀಮಂತಿಕೆಯ ಸಂಪತ್ತನ್ನ ನೀಡಲಿಲ್ಲ. ಇದು ಕೃಷ್ಣನ ಕರುಣೆ. ಆತನಿಗೇನು ಇದನ್ನ ನೀಡೋದು ಏನೋ ಆತನಿಗೆ ದೊಡ್ಡ ಶ್ರಮ ಅಲ್ಲ. ಹೀಗೆ ಯೋಚಿಸ್ತಾ ಇದ್ದಾನೆ ಸುಧಾಮ. ಹೀಗೆ ಯೋಚಿಸ್ತಾ ಯೋಚಿಸ್ತಾ ತನ್ನ ಮನೆ ಕಡೆ ಬರ್ತಾನೆ. ಬಂದಾಗ ಆ ಜಾಗದಲ್ಲಿ ಬೇರೆ ಏನನ್ನ ನೋಡ್ತಾನೆ. ಏನ್ ನೋಡ್ದ? ಒಂದು ದೊಡ್ಡ ಅರಮನೆಯನ್ನ ನೋಡ್ದ. ಏನಿದು? ನಾನು ಯಾವ ಜಾಗಕ್ಕೆ ಬಂದಿದ್ದೀನಿ? ಇದು ನನ್ನ ಮನೆ ಜಾಗನೇನಾ? ಇದೆಲ್ಲ ಏನು? ಓ, ಇಲ್ಲೇನೋ ದೊಡ್ಡ ಅರಮನೆ. ಇದು ಯಾರ ಆಸ್ತಿ? ಯಾರು ನನ್ನ ಮನೆಯನ್ನೆಲ್ಲ ಇದು ಮಾಡಿ ಬೇರೆಯವ್ರ ಆಸ್ತಿ ಮಾಡ್ಕೊಂಡಿದ್ದಾರೆ ಇಲ್ಲಿ? ಯಾರ್ದಿದು? ಓ, ಇದೆಲ್ಲ ಕೃಷ್ಣನ ಅನುಗ್ರಹದಿಂದ ಹಾಗೆ. ಓ, ಇದೆಲ್ಲ ಹೇಗ್ ಸಂಭವಿಸ್ತು? ಆಗ ವಾಸ್ತವವನ್ನ ತಿಳಿತಾ ಇದ್ದಾನೆ ಸುಧಾಮ. ಕೃಷ್ಣ ನನಗೆ ಹೊರ ಹೇಳದೇನೆ ಈ ಒಂದು ಅನುಗ್ರಹ ಮಾಡಿದಾನೆ. ಸುಧಾಮನಿಗೆ ನೀಡಿದಂತಹ ಐಶ್ವರ್ಯ ಸಂಪತ್ತು ಹೇಗಿತ್ತು ಗೊತ್ತಾ? ಇದು ಬಹಳ ವಿಶೇಷವಾಗಿ ಹೇಳಲಾಗುತ್ತೆ. ಸುಧಾಮನಿಗೆ ಶ್ರೀಕೃಷ್ಣ ಆ ಸ್ವರ್ಗದ ರಾಜನಾದ ಇಂದ್ರನಷ್ಟು ಸಂಪತ್ತನ್ನ ನೀಡಿದ. ಅದಕ್ಕೆ ಸರಿ ಸುಧಾಮನ ಸಂಪತ್ತು ಇಂದ್ರನ ಸಂಪತ್ತಿಗಿಂತ ಮಿಗಿಲಾಗಿತ್ತು. ಇದನ್ನ ವಿಷ್ಣು ಸಹಸ್ರನಾಮದಲ್ಲಿ ಹೇಳಲಾಗುತ್ತೆ. ಶ್ರೀದಾಮರಂಕ ಭಕ್ತ್ಯಾರ್ಥ ಭೂಮ್ಯಾ ನೀತೇಂದ್ರ ವೈಭವ. ಶ್ರೀಧಾಮ ಅಂದ್ರೆ ಸುಧಾಮನ ಇನ್ನೊಂದು ಹೆಸರು. ರಂಕ, ಆತ ಬಡಪಾಯಿ ಆಗಿದ್ದ. ಆ ಬಡ ಭಕ್ತನಿಗೊಂದು ಕೃಷ್ಣ ಭೂಮಿಗೆ ಆ ಇಂದ್ರನ ವೈಭವವನ್ನ ತಂದ. ಭೂಮಿ ಆನೀತ ಇಂದ್ರ ವೈಭವ. ಶ್ರೀಧಾಮ ಅಂದ್ರೆ ಯಾರಿಲ್ಲಿ? ಸುಧಾಮನೆ. ವಿಷ್ಣು ಸಹಸ್ರನಾಮದಲ್ಲಿ ಈ ಒಂದು ಶಬ್ದ ಬರುತ್ತೆ, ಈ ಲೈನ್ ಸಾಲು ಬರುತ್ತೆ ನೋಡಿ. ಸುಧಾಮನಿಗೆ ತೋರಿಸಿದ ವಿಶೇಷ ಅನುಗ್ರಹ. ಕೃಷ್ಣ ಭೂಮಿಗೆ ಸ್ವರ್ಗದ ಐಶ್ವರ್ಯವನ್ನ ತಂದ ತನ್ನ ಭಕ್ತನನ್ನ ಸಂತುಷ್ಟಿಗೊಳಿಸ್ಲಿಕ್ಕೆ ಅಂತ. ಆಕ್ಚುಲಿ ಹೇಳ್ಬೇಕಂದ್ರೆ ಅದು ಭಕ್ತನಿಗೆ ಸಂತುಷ್ಟಿ ಅಂದ್ರೆ ಏನು? ಆತನನ್ನ ಆ ಪರಿಸ್ಥಿತಿ ಅನುಗ್ರಹ ನೀಡಿ ಒಂದಿಷ್ಟು ಕೃತಜ್ಞತೆಯನ್ನ ತೋರಿಸುವಂತಹ ಭಾವ ಕೃಷ್ಣನದ್ದು. ಆತನಿಗೆ ಗೊತ್ತು ಸುಧಾಮ ಆತ ಈ ಭೌತಿಕ ಐಶ್ವರ್ಯಗಳ ಲೋಭ ಆತನಲ್ಲಿಲ್ಲ. ಆಗ ಸುಧಾಮ ಬಹಳ ವಿಶೇಷವಾದಂತಹ 2-3 ಮಾತುಗಳನ್ನ ಹೇಳ್ತಾನೆ. ಯಾರಾದ್ರೂ ಕೆಳಗಿರುವಂತಹ ಈ ಸಾಲುಗಳನ್ನು ಓದ್ತೀರಾ? ನನ್ನ ಮಿತ್ರನಾದ ಕೃಷ್ಣನು ನನ್ನ ಮಿತ್ರನಾದ ಕೃಷ್ಣನು ನಾನು ಆತನಿಂದ ರಹಸ್ಯವಾಗಿ ಭಿಕ್ಷೆ ಬೇಡಲು ಬಯಸಿದ್ದನ್ನು ಗಮನಿಸಿದನು. ಆದಾಗ್ಯೂ ನಾನು ಆತನ ಮುಂದೆ ನಿಂತಾಗ ಆತನು ಇದರ ಬಗ್ಗೆ ಏನನ್ನೂ ಹೇಳದಿದ್ದರೂ ವಾಸ್ತವವಾಗಿ ನನಗೆ ಅತ್ಯಂತ ಸಮೃದ್ಧವಾದ ಐಶ್ವರ್ಯವನ್ನು ಕರುಣಿಸಿದನು. ಈ ರೀತಿಯಾಗಿ ಆತನು ಕರುಣಾಮಯಿಯಾದ ಮಳೆ ಮೋಡದಂತೆಯೇ ವರ್ತಿಸಿದನು. ಕೃಷ್ಣ ಯಾಕೆ ಸುಧಾಮನಿಗೆ ಬಾಯಿ ಬಿಟ್ಟು ನಾನು ನಿನಗೆ ಈ ಐಶ್ವರ್ಯ ನೀಡ್ತಾ ಇದ್ದೀನಿ ಅಂತ ಹೇಳಲಿಲ್ಲ? ಬಹಳ ದೊಡ್ಡ ರಹಸ್ಯ ಇದೆ ಇಲ್ಲಿ. ಸುಧಾಮ ಮನಸ್ಸಿನಲ್ಲಿ ಆ ಇಚ್ಛೆ ಇಟ್ಟು ಬಂದಿದ್ದ. ಏನದು? ಕೃಷ್ಣನಿಂದ ಸಂಪತ್ತನ್ನ ಬೇಡೋಣ ಅಂತ ಒಂದು ಆತನ ಪತ್ನಿಯ ಒತ್ತಾಯ ಇತ್ತು, ಹಾಗಾಗಿ ಬಂದಿದ್ದ. ಬಟ್ ಮುಖ್ಯವಾಗಿ ಕೃಷ್ಣನ ದರ್ಶನಕ್ಕೋಸ್ಕರ ಬಂದಿದ್ದ. ಆದ್ರೆ ಆತ ಆ ಬಯಕೆಯನ್ನ ಹೇಳಲೇ ಇಲ್ಲ. ಯಾಕೆಂದ್ರೆ ಆತನ ಮುಖ್ಯ ಭಾವ ಏನಿತ್ತು? ಕೃಷ್ಣನ ಕುರಿತಾಗಿ ಅನನ್ಯ ಭಕ್ತಿ, ಶುದ್ಧ ಭಕ್ತಿಯಾಗಿತ್ತು. ಕೃಷ್ಣನನ್ನ ಸಂತುಷ್ಟಿಗೊಳಿಸ್ಲಿಕ್ಕೆ ಅಂತ ತನ್ನ ಬಳಿ ಇಲ್ಲದಿದ್ರೂ ಕೂಡ ಆತನ ಪತ್ನಿ ಭಿಕ್ಷೆ ಬೇಡಿ 4 ಮುಷ್ಟಿ ಅವಲಕ್ಕಿಯನ್ನ ತಂದು ಕೃಷ್ಣನಿಗೆ ಎಂದು ಕಟ್ಟಿಕೊಟ್ಟಿದ್ಲು. ಕೃಷ್ಣ ಆತನಿಗೆ ಈ ವಿಚಾರ ತಿಳಿದಿತ್ತು. ನಾನು ಈತನಿಗೆ ಏನು ಅಂತ ಕೊಡ್ಲಿ? ತನ್ನ ಹತ್ರ ಇಲ್ಲದೆ ಇರುವಂತಹ ವಸ್ತುವನ್ನ ಭಿಕ್ಷೆ ಬೇಡಿ ನನಗೋಸ್ಕರ ತಂದು ಕೊಟ್ಟ. ನಾನು ಈತನಿಗೆ ಏನಂತ ನೀಡ್ಲಿ? ನಾನು ಏನ್ ಐಶ್ವರ್ಯ ಈತನಿಗೆ ಕೊಟ್ಟರು ಕೂಡ ಅದೆಲ್ಲ ನನ್ನ ಸ್ವಂತೆ ಅಲ್ವಾ? ಈ ಪೂರ್ತಿ ಅಸ್ತಿತ್ವ, ಭೌತಿಕ ಆಧ್ಯಾತ್ಮಿಕ ಜಗತ್ತು ಏನೆಲ್ಲ ಇದೆ, ಇದೆಲ್ಲವೂ ಯಾರ ಸ್ವತ್ತು? ಯಾರ ಸಂಪತ್ತು? ಯಾರ ಸಂಪತ್ತು? ಕೃಷ್ಣನ ಸಂಪತ್ತು. ಸೊ ಎಲ್ಲವೂ ನನ್ನ ಸಂಪತ್ತೇ ಆಗಿದೆ. ಆದ್ರೆ ಸುಧಾಮ ಆತನ ಬಳಿ
ಆ ಅವಲಕ್ಕಿನೂ ಇರಲಿಲ್ಲ. ಅದನ್ನು ಬೇರೆಯವರಿಂದ ಬೇಡಿ ನನಗೆ ತಂದು ನೀಡ್ತಾ ಇದ್ದಾನೆ. ನಾನು ಹೇಗೆ ಈತನಿಗೆ ಸರಿಯಾಗಿ ಆ ಸ್ಪಂದಿಸಲಿ? ನಾನು ಈತನ ಮುಂದೆ ಉಡುಗೊರೆ ಅಂತ ಏನನ್ನೂ ನೀಡ್ಲಿಕ್ಕಾಗೋದಿಲ್ಲ. ಯಾಕೆಂದ್ರೆ ಈತ ನನಗೆ ನೀಡ್ತಾ ಇರೋದು ಅತಿ ಉನ್ನತವಾದದ್ದು. ಆತ ನೀಡ್ತಾ ಇರೋದನ್ನ ನಾನು ಅದಕ್ಕೆ ಸ್ಪಂದಿಸಕ್ಕೆ ಸರಿಯಾಗಿ ಆಗುವುದಿಲ್ಲ. ಹಾಗಾಗಿ ಆತನಿಗೆ ನಾನು ಹೇಳದೇನೆ, ಆತನಿಗೆ ನಾನು ಹೊರಮುಖದಲ್ಲಿ ಬಾಯಲ್ಲಿ ಹೇಳದೇನೆ ಆತನಿಗೆ ಒಂದಿಷ್ಟು ಕಿಂಚಿತ್ ಕೃತಜ್ಞತೆಯನ್ನ ತೋರಿಸ್ಲಿಕ್ಕೆ ಈ ಸಂಪತ್ತನ್ನ ನೀಡ್ತೀನಿ. ಹಾಗಾಗಿ ಕೃಷ್ಣ ಸುಧಾಮನಿಗೆ ನಾನು ಈ ಸಂಪತ್ತನ್ನ ನಿನ್ಗೆ ನೀಡ್ತಾ ಇದ್ದೀನಿ ಅನ್ನೋ ಮಾತನ್ನು ಹೇಳಲೇ ಇಲ್ಲ. ಮರೆಮಾಚಿ ಅದನ್ನ ನೀಡ್ದ. ಇದಕ್ಕೊಂದು ಒಳ್ಳೆ ಉದಾಹರಣೆ ಕೊಟ್ಟಿದ್ದಾರೆ. ಏನು ಉದಾಹರಣೆ ಕೊಟ್ಟಿದ್ದಾರೆ ನೋಡಿ ಇಲ್ಲಿ? ಯಾವ ಉದಾಹರಣೆ ಕೊಡ್ತಾ ಇದ್ದಾರೆ? ಕೆಳಗಡೆ ಅಂಡರ್ಲೈನ್ ಮಾಡಿದ್ದಾರೆ ನೋಡಿ. ಏನದು? ಮೋಡದಂತೆ. ಮಳೆ ಮಳೆ ಮೋಡದಂತೆ. ಮೋಡದಂತೆ. ನೋಡಿ, ಮಳೆ ಮೋಡ, ಈಗ ಮಳೆ ಬರ್ತಾ ಇದೆ ಸುತ್ತ ಇಲ್ಲಿ. ಮಳೆ ಸಾಮಾನ್ಯವಾಗಿ ರಾತ್ರಿ ಸಮಯ ಬರುತ್ತೆ. ರಾತ್ರಿ ಸಮಯ ಬರ್ತಾ ಇದೆ ಮಳೆ ಅಂದ್ರೆ ಅದು ಸರಿಯಾದ ಮಳೆ. ರಾತ್ರಿ ಸಮಯ ಮಳೆ ಯಾಕೆ ಬರುತ್ತೆ? ದಿನದಲ್ಲಿ ರೈತರು ಏನಿದ್ದಾರೆ ಅವರು ಯಜ್ಞ ಯಾಗಾದಿಗಳನ್ನ ಭಗವತ್ ಕಾರ್ಯಗಳನ್ನ ಮಾಡಿ ಮಹಾ ಶ್ರಮವನ್ನ ಪಟ್ಟಿದ್ದಾರೆ. ಅವರ ಶ್ರಮಕ್ಕೆ ಸರಿಯಾಗಿ ನಾನು ಸ್ಪಂದಿಸಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅವರು ಆ ಮಳೆ ಮೋಡ ಏನಿದೆ ಅದು ಮರೆಮಾಚಿ ಅವರಿಗೆ ಗೊತ್ತಿಲ್ಲದೆ ಇರುವ ಸಮಯದಲ್ಲಿ ನೀರನ್ನು ಸುರಿಸುತ್ತೆ ಮಳೆ ರೂಪದಲ್ಲಿ. ಅದೇ ರೀತಿಯಾಗಿ ಕೃಷ್ಣ ವರ್ತಿಸಿದ. ಯಾಕೆಂದ್ರೆ ಕೃಷ್ಣ ಎಷ್ಟು ಕೃತಜ್ಞನಾಗಿದ್ದಾನೆ. ಈ ಒಂದು ಶ್ಲೋಕ ಹೇಳ್ತಾರೆ ನಮ್ಮ ಶುಕಮುನಿಗಳು, ಕೃಷ್ಣನ ಭಾವ ಹೇಗಿತ್ತು ಅಂತ. ಕಿಂಚಿತ್ ಕರೋತಿ ಉರ್ವಪಿ ಯತ್ ಸ್ವದತ್ತಂ. ಭಗವಂತ ಹೇಗೆ ಅಂದ್ರೆ ಸುಹೃತ್ಕೃತಂ ಫಲ್ಗ್ವಪಿ ಭೂರಿಕಾರಿ. ಅಂದ್ರೆ ಯಾವೊಬ್ಬ ಕೃಷ್ಣ ತಾನು ಮಹಾವರಗಳನ್ನ ನೀಡಿದ್ರು ಕೂಡ ಅದು ಸಣ್ಣದಾಗಿ, ನಾನು ಒಂದು ಸಣ್ಣ ಸ್ಪಂದನೆಯನ್ನ ಮಾಡ್ತಾ ಇದ್ದೀನಿ, ಅತಿ ಅಲ್ಪವಾದದ್ದನ್ನು ನಾನು ನೀಡ್ತಾ ಇದ್ದೀನಿ. ನನ್ನ ಭಕ್ತ ಆತ ನನಗೆ ಶುದ್ಧ ಪ್ರೀತಿಯನ್ನ ನೀಡ್ತಾ ಇದ್ದಾನೆ. ಆತನಿಗೆ ಪ್ರತಿಯಾಗಿ ನಾನು ನೀಡ್ತಾ ಇರೋದು ಅದು ಎಂತ ದೊಡ್ಡ ವರವಾದ್ರೂ ಅದು ಅತಿ ಸಣ್ಣದು. ಆದ್ರೆ ನನ್ನ ಭಕ್ತ ನನಗೆ ಏನ್ ನೀಡ್ತಾ ಇದ್ದಾನೆ? ಫಲ್ಗು ಅಪಿ ಭೂರಿಕಾರಿ. ಯಾಕಂದ್ರೆ ಅದನ್ನ ಭಕ್ತಿಯಿಂದ ಅರ್ಪಿಸ್ತಾ ಇರೋದ್ರಿಂದ ಕೃಷ್ಣ ಹೇಗೆ ಅದನ್ನು ಪರಿಗಣಿಸ್ತಾನೆ? ಓ, ಈ ಒಂದು ಸಣ್ಣ ಅವಲಕ್ಕಿ ಇದು ಅತಿ ದೊಡ್ಡದಾದದ್ದು. ಸೊ ಕೃಷ್ಣ ಆತ ಏನನ್ನ ನೋಡ್ತಾನೆ? ವಸ್ತುವನ್ನ ನೋಡೋದಿಲ್ಲ, ಯಾವ ಭಾವದಿಂದ ಅರ್ಪಿಸ್ತಾ ಇದ್ದಾರೆ ಅನ್ನೋದು ನೋಡ್ತಾನೆ. ಅದು ಸಣ್ಣದಾಗಿದ್ರು ಕೂಡ ಅದು ಆತನ ದೃಷ್ಟಿಯಲ್ಲಿ ಅತಿ ಮಹತ್ತಾಗಿ ಕಾಣುತ್ತೆ. ಯಾಕೆ ಹಾಗೆ ಕಾಣುತ್ತೆ? ಯಾಕೆ ಹಾಗೆ ಕಾಣುತ್ತೆ? ಅದರಲ್ಲಿ ಭಕ್ತಿ ಅಥವಾ ಪ್ರೀತಿ. ಮಯೋಪನೀತುಂ ಪೃಥುಕೈಕ ಮುಷ್ಟಿಂ ಪ್ರತ್ಯಗ್ರಹೀತ್ ಪ್ರೀತಯುತೋ ಮಹಾತ್ಮ. ಹಾಗಾಗಿ ಭಗವಂತ ಆ ಕುಚೇಲ ಅಥವಾ ಸುಧಾಮ ತಂದಿದ್ದ ಒಂದು ಹಿಡಿ ಅವಲಕ್ಕಿನ ಅಷ್ಟು ದೊಡ್ಡದಾಗಿ ಕಂಡ. ಅದಕ್ಕೆ ಸರಿಯಾಗಿ ನಾನು ಸ್ಪಂದಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಸುಧಾಮನ ಮುಂದೆ ಹೇಳದೇನೆ ಹಿಂಬದಿಯಿಂದ ಆತನಿಗೆ ಐಶ್ವರ್ಯವನ್ನ ನೀಡ್ದ. ಭಗವಂತನ ಭಾವ ಏನು? ನಾನು ಈತನಿಗೆ ಸಮರ್ಪಕವಾಗಿ ಸ್ಪಂದಿಸ್ಲಿಕ್ಕೆ ಆಗೋದಿಲ್ಲ ಅನ್ನೋ ಒಂದು ಕೃತಜ್ಞತೆಯ ಭಾವ. ನೋಡಿ ಭಗವಂತ ಎಷ್ಟು ಕೃತಜ್ಞ ಅನ್ನೋದಿಲ್ಲಿ ಕಾಣ್ತಾ ಇದ್ದೀವಿ ನೋಡಿ, ಅಲ್ವಾ? ಹಾಗಾದ್ರೆ ಕೆಲವ್ರು ಕೇಳ್ಬೋದು, ಓ, ಸುಧಾಮ ಭಗವಂತನ ಭಕ್ತಿ ಮಾಡ್ದ, ಆ ಭಕ್ತಿ ಫಲ ಏನ್ ಬಂತು ಅವನಿಗೆ? ಏನ್ ಬಂತು? ಸಂಪತ್ತು ಸಿಕ್ತಲ್ವಾ? ಓ, ಭಕ್ತಿ ಮಾಡಿದ್ರೆ ಸಂಪತ್ತು ಸಿಗುತ್ತೆ. ನೋಡು ಸುಧಾಮನ್ ಉದಾಹರಣೆ. ಈ ರೀತಿ ಯೋಚನೆ ಮಾಡಿದವ್ರಿಗೆ ಸುಧಾಮ ಏನು ಉತ್ತರ ಕೊಡ್ತಾನೆ ಗೊತ್ತಾ? ನಮ್ಮ ಆಚಾರ್ಯರು ಬಹಳ ಒಳ್ಳೆ ಸ್ವಾರಸ್ಯನ ಹೇಳ್ತಾರೆ ಇಲ್ಲಿ. ಬಹಳ ಇಂಟ್ರೆಸ್ಟಿಂಗ್ ಇದೆ ಇದು. ಯಾರೊಬ್ರು ಈ ರೀತಿ ಯೋಚನೆ ಮಾಡ್ತಾರೋ, ಓ, ಸುಧಾಮ ನಿನ್ನಲ್ಲಿ ಭಕ್ತಿ ಇದೆ ಅಲ್ವಾ, ಆ ಭಕ್ತಿಗೆ ಫಲವಾಗಿ ಭಗವಂತ ನಿನಗೇನ್ ಕೊಟ್ಟ? ಸಂಪತ್ತನ್ನ ಕೊಟ್ಟ, ಐಶ್ವರ್ಯವನ್ನ ಕೊಟ್ಟ, ಹೌದ್ ತಾನೆ? ಸುಧಾಮ ಹೇಳ್ತಾನೆ, ಇಲ್ಲ. ಯಾರಾದ್ರೂ ಇದನ್ನ ಓದ್ತೀರಾ? ಓದಿ ಇದನ್ನ. ಕೃಷ್ಣ ಪ್ರಭು, ಓದಿ. ಇಲ್ಲ, ಅಲ್ಲಿ ಭಕ್ತಿಯೂ ಇಲ್ಲ ಮತ್ತು ಲೌಕಿಕ ಸಂಪತ್ತನ್ನು ಪಡೆಯುವುದು ಭಕ್ತಿಯ ಫಲವೂ ಅಲ್ಲ. ಮೊದಲನೇದಾಗಿ ನನ್ನಲ್ಲಿ ಭಕ್ತಿ ಇಲ್ಲ,
ಎರಡನೇ ವಿಚಾರವಾಗಿ ಭಕ್ತಿ ಇರೋರಿಗೆ ಲೌಕಿಕ ಸಂಪತ್ತು ಸಿಗುತ್ತೆ ಅನ್ನೋದು ಅದು ಭಕ್ತಿಯ ಫಲ ಅಥವಾ ಲಕ್ಷಣ ಅಲ್ಲ. ಭಕ್ತಿಯ ಪರಿಣಾಮ ಅಥವಾ ಫಲ ಭೌತಿಕ ಸಂಪತ್ತನ್ನು ಪಡೆಯೋದು ಅಲ್ಲವೇ ಅಲ್ಲ. ಹಾಗಿದ್ದಲ್ಲಿ ಕೆಲ ಭಕ್ತರು ಧನಿಕರಾಗಿರ್ತಾರೆ, ಕೆಲ ಭಕ್ತರು ಬಡವರಾಗಿರ್ತಾರೆ. ಅದ್ಯಾಕೆ? ಅಲ್ಲೊಂದು ವಿಶೇಷ ವರ್ಣನೆ ಇದೆ. ಸೊ ಸುಧಾಮ ಹೇಗೆ ಯೋಚಿಸ್ತಾ ಇದ್ದಾನೆ ನೋಡಿ. ಭಗವಂತ ಯಾರಿಗೆ, ತನ್ನ ಭಕ್ತರಲ್ಲಿ ಯಾರಿಗೆ ಧನ ಸಂಪತ್ತನ್ನು ನೀಡ್ತಾನೆ, ಯಾರಿಗೆ ನೀಡೋದಿಲ್ಲ, ಅದನ್ನ ಸುಧಾಮ ಹೇಳ್ತಾ ಇದ್ದಾನೆ. ಈ ಭಾವ ಇರಬೇಕು ಭಕ್ತನಿಗೆ. ಏನದು? ಬಹಳ ಒಳ್ಳೆ ಭಾವ ಇದು. ಮುಂದೆ ಓದಿ ಚೇತಸ್. ಪ್ರಹ್ಲಾದ ಮಹಾರಾಜನಂತಹ ಮಹಾನ್ ಸಾಧು ಅಪಾರ ಐಶ್ವರ್ಯ, ಅಧಿಕಾರ ಮತ್ತು ಕೀರ್ತಿಯಿಂದ ಕಲುಷಿತಗೊಳ್ಳದೆ ತಪ್ಪಿಸಿಕೊಳ್ಳಬಲ್ಲರು. ಆದರೆ ನನ್ನ ಈ ಹೊಸ ಪರಿಸ್ಥಿತಿಯಲ್ಲಿ ನಾನು ಪ್ರಲೋಭನೆಗಳ ಬಗ್ಗೆ ಯಾವಾಗಲೂ ಜಾಗರೂಕರಾಗಿರಬೇಕು. ಸೊ ಯಾರು ತಮ್ಮ ಭಕ್ತಿ ಪ್ರಜ್ಞೆಯಿಂದ ವಿಚಲಿತರಾಗೋದಿಲ್ವೋ ಅವರಿಗೆ ಭಗವಂತ ಐಶ್ವರ್ಯ, ಭೌತಿಕ ಸಂಪತ್ತು, ಅಧಿಕಾರ, ಕೀರ್ತಿಗಳನ್ನ ನೀಡ್ತಾನೆ. ಯಾಕೆಂದ್ರೆ ಕೃಷ್ಣ ತನ್ನ ಭಕ್ತರನ್ನ ಎಂದು ಕೂಡ ವಿಚಲಿತರಾಗದಂತೆ ನೋಡ್ಕೊಳ್ತಾನೆ. ಅವ್ರಿಗೆ ಏನ್ ಅಗತ್ಯ ಇದೋ ಅದನ್ನ ರಕ್ಷಣೆ ಮಾಡೇ ಮಾಡ್ತಾನೆ. ರಕ್ಷಸಿ ಇತಿ ವಿಶ್ವಾಸ ಗೋಪ್ತೃತ್ವೇ ವರ್ಣಂ ತಥಾ. ಕೃಷ್ಣನೇ ಭಕ್ತನ ಎಲ್ಲ ರೀತಿಯ ನಿರ್ವಹಣೆ ಮಾಡೋನು. ಸೊ ಹೀಗೆ ನನಗೆ ಇಲ್ಲಿವರೆಗೆ ಯಾಕೆ ಆತ ನನಗೆ ಭೌತಿಕ ಐಶ್ವರ್ಯ ಸಂಪತ್ತು ಕೊಟ್ಟಿರಲಿಲ್ಲ ಅಂದ್ರೆ, ನನ್ನಲ್ಲಿ ನಾನು ಎಲ್ಲಿ ಭಕ್ತಿಯಿಂದ ವಿಚಲಿತನಾಗ್ತೀನೋ ಅನ್ನೋ ಒಂದು ಉದ್ದೇಶದಿಂದ ಕೃಷ್ಣನ್ನೇ ಕೊಟ್ಟಿರಲಿಲ್ಲ. ಆದ್ರೆ ಈಗ ನನಗೆ ಕೊಟ್ಟಿದ್ದಾನೆ, ಅದರಿಂದ ನಾನು ಇನ್ನಷ್ಟು ಎಚ್ಚರವಾಗಿರಬೇಕು, ಜಾಗರೂಕನಾಗಿರಬೇಕು. ಅಂತಹ ಮಹಾನ್ ಪ್ರಹ್ಲಾದ, ಅಂಬರೀಷ, ಧ್ರುವ ಇವರಿಗೆ ಭಗವಂತ ಅಪಾರ ಐಶ್ವರ್ಯವನ್ನ ನೀಡಿದ. ಯಾಕೆಂದ್ರೆ ಅವರ ಭಕ್ತಿ ಅಷ್ಟು ಅಪಾರವಾಗಿತ್ತು. ಎಷ್ಟೇ ಒಂದು ಪ್ರಲೋಭನೆ ಇದ್ರೂ ಕೂಡ ಅವರು ವಿಚಲಿತರಾಗುವುದಿಲ್ಲ ಅಂತ. ಈಗ ನನಗೆ ಸಂಪತ್ತನ್ನು ನೀಡಿದ್ದಾನೆ, ಆದರೆ ನಾನೀಗ ಹೆಚ್ಚು ಜಾಗರೂಕನಾಗಿರಬೇಕು. ಸೊ ಸುಧಾಮ ಮುಂದೆ ಇನ್ನೂ ವಿಶೇಷ ಆಲೋಚನೆಗಳನ್ನು ಹೇಳ್ತಾನೆ. ಓದಿ. ಐಶ್ವರ್ಯವನ್ನು ಪಡೆದ ನಂತರವೂ ಸುಧಾಮನು ಇದರಿಂದ ಏನು ಪ್ರಯೋಜನ ಎಂದು ಯೋಚಿಸಿದನು. ಲೌಕಿಕ ವೈಭವದಿಂದ ಸುತ್ತುವರಿದಿದ್ದರೂ ಸುಧಾಮನು ತನ್ನ ಜೀವನ ನಿರ್ವಹಣೆಗೆ ಎಷ್ಟು ಅಗತ್ಯವೋ ಅಷ್ಟನ್ನು ಮಾತ್ರ ಸ್ವೀಕರಿಸಿ ಅನುಭವಿಸಿದ. ಬಹಳ ಇಂಟ್ರೆಸ್ಟಿಂಗ್ ನೋಡಿ. ಸಾಮಾನ್ಯವಾಗಿ ಜನ ಸುಧಾಮ ಕೃಷ್ಣನ ಲೀಲೆಯನ್ನ ಕೇಳಿದಾಗ ಏನ್ ಅನ್ಕೊಳ್ತಾರೆ? ಓ, ಕೃಷ್ಣ ಸುಧಾಮ ತನ್ನ ಬಡವ ಸ್ನೇಹಿತನಿಗೆ ಅನುಗ್ರಹ ತೋರಿಸ್ದ ಅಂತ. ಬಟ್ ಇಲ್ಲಿ ಭಾಗವತದಲ್ಲಿ ವಿಶೇಷವಾದಂತಹ ರಹಸ್ಯಗಳನ್ನ ಹೇಳ್ತಾ ಇದ್ದಾರೆ. ನಮ್ಮ ಆಚಾರ್ಯರು ಇದನ್ನ ವರ್ಣಿಸ್ತಾ ಇದ್ದಾರೆ. ಏನದು? ಸುಧಾಮ ಇಷ್ಟೆಲ್ಲ ಪಡೆದ ಮೇಲೆ ಆತ ಅತ್ಯಂತ ಹಿಗ್ಗುಬಿಟ್ನ? ಇಲ್ಲ. ಇದೆಲ್ಲ ಭಗವಂತ ನನಗೆ ಕೊಟ್ಟು ಒಂದು ರೀತಿ ಹೊರಮುಖದಲ್ಲಿ ನನಗೆ ಒಂದು ಪರೀಕ್ಷೆಯನ್ನ ಇಡ್ತಾ ಇದ್ದಾನೆ. ನಾನು ಇನ್ನಷ್ಟು ಎಚ್ಚರಿಕೆಯಿಂದ ಇರಬೇಕು. ಹಾಗಾಗಿ ನನಗೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ಸ್ವೀಕರಿಸ್ತೀನಿ. ವರ್ಣನೆ ನಮ್ಮ ಆಚಾರ್ಯರು ಹೇಗ್ ಮಾಡ್ತಾರೆ ಅಂದ್ರೆ, ಸುಧಾಮ ಅಷ್ಟೆಲ್ಲ ಸಂಪತ್ತು, ದೊಡ್ಡ ಅರಮನೆ, ಅನೇಕ ದಾಸದಾಸಿಯರು, ವೈಭವಯುತ, ಒಂದು ರೀತಿ ಇಂದ್ರಪುರಿಯಂತೆ ಆತನ ಆ ಗುಡಿಸಲಾಗಿತ್ತು. ಗುಡಿಸಲು ಅದು ವೈಭವಯುತವಾಗಿತ್ತು, ದೊಡ್ಡ ಅರಮನೆಯಾಗಿತ್ತು. ಉದ್ಯಾನವನಗಳು, ಕೊಳಗಳು, ದಾಸದಾಸಿಯರು, ಎಲ್ಲ ಒಂದು ರೀತಿಯ ವೈಭವ. ಆದರೆ ತನ್ನ ಜೀವನ ನಿರ್ವಹಣೆಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಸ್ವೀಕರಿಸಿ ಮುನ್ನಡೀತಾ ಇದ್ದ. ಅಂತ ಅರಮನೆಯಲ್ಲಿ ಇದ್ರೂ ಕೂಡ ಆತ ನೆಲದ ಮೇಲೆ ಮಲ್ಕೊಳ್ತಾ ಇದ್ದಂತ ವರ್ಣನೆ ಬರುತ್ತೆ. ನನಗೆ ಎಷ್ಟು ಬೇಕೋ ಅಷ್ಟನ್ನೇ ಸ್ವೀಕರಿಸಿ ನಡೀತಾ ಇದ್ದ. ತನ್ನ ಮಕ್ಕಳಿಗೆಲ್ಲ ಯಾವಾಗ್ಲೂ ಭಗವಂತನ ಸ್ಮರಣೆ ಮಾಡ್ಬೇಕು ಅಂತ ಆತ ಅವರಿಗೆಲ್ಲ ಉಪದೇಶಿಸ್ತಾ ಇದ್ದ. ತನ್ನ ಪತ್ನಿ ಜೊತೆ ಯಾವಾಗ್ಲೂ ಆರಾಧನೆಯಲ್ಲಿ, ಭಗವಂತನ ಭಕ್ತಿಯಲ್ಲಿ ಆತ ತಲ್ಲೀನನಾಗಿದ್ದ. ಕೊನೆಗೆ ಸುಧಾಮ ಪ್ರಾರ್ಥನೆ ಮಾಡ್ತಾನೆ. ಕೃಷ್ಣನ ಈ ವಿಶೇಷವಾದಂತಹ ಸ್ಪಂದನೆಯನ್ನ ಪಡೆದ ನಂತರ, ತಸ್ಯೈವ ಮೇ ಸಹೃದ ಸಖ್ಯ ಮೈತ್ರಿ ದಾಸ್ಯಂ ಪುನರ್ಜನ್ಮನಿ ಜನ್ಮನಿ ಸ್ಯಾತ್ ಮಹಾನುಭಾವೇನ ಗುಣಾಲಯೇನ ವಿಸಜ್ಜತಸ್ತತ್ ತತ್ಪುರುಷ ಸಂಪ್ರಸಂಗ. ಸುಧಾಮ ಪ್ರಾರ್ಥಿಸ್ತಾ ಇದ್ದಾನೆ, ಹೇ ಭಗವಂತ, ನೀನು ಮಹಾನುಭಾವ, ನೀನು ಮಹಾನ್ ಗುಣಗಳ ಆಗರ ಗಣಿ ಆಲಯ ನೀನು.
ನಾನು ಬಯಸೋದು ಇಷ್ಟೇ, ಏನದು? ಜನ್ಮ ಜನ್ಮವೂ ಕೂಡ ನಾನು ನಿನ್ನ ಕುರಿತಾಗಿ ಪ್ರೇಮ ಸಖ್ಯ ಭಕ್ತಿಯನ್ನ, ಆ ಭಾವವನ್ನ ಹೊಂದಿರಲಿ ಅಂತ. ನಿನ್ನ ತತ್ಪುರುಷ ಪ್ರಸಂಗ, ನಿನ್ನ ಆ ಭಕ್ತರ ಸಂಘ, ಅವರ ಸಹವಾಸ ನನಗೆ ದೊರಕಲಿ. ಯಾಕೆಂದ್ರೆ ಅವರ ಸಂಘದಲ್ಲಿ ನಾನು ನಿನ್ನ ಮಹಿಮೆಯನ್ನ, ನಿನ್ನ ಗುಣಗಳನ್ನ ಸದಾ ಕೇಳಬಹುದು, ಅವುಗಳನ್ನ ಸವಿಯಬಹುದು. ಆ ಸಂಘದಲ್ಲಿದ್ಕೊಂಡು ನಾನು ನಿನ್ನ ಕುರಿತಾಗಿ ಶುದ್ಧ ಭಕ್ತಿಯನ್ನ ಪಡೆಯಲಿ ಅಂತ ನನಗೆ ಅನುಗ್ರಹಿಸೋ ಹೇ ಮಹಾನುಭಾವ ಅಂತ ಬೇಡ್ಕೊಳ್ತಾ ಇದ್ದಾನೆ ಸುಧಾಮ. ಹ ಅಂತ ಮಹಾನ್ ಸಂಪತ್ತನ್ನ ಪಡೆದ ಮೇಲೆ ಸಾಮಾನ್ಯರು ಓ ಸಂಪತ್ತು ಬಂತು ಕೃಷ್ಣ ಥ್ಯಾಂಕ್ ಯು ಅಂತ ಹೇಳಿ ಅದರಲ್ಲಿ ಮುಳುಗಿ ಹೋಗ್ತಾ ಇದ್ರಲ್ವ. ಆದರೆ ಸುಧಾಮ ನೋಡಿ ಇನ್ನೂ ಆತನ ಭಕ್ತಿಯಲ್ಲಿ ಇನ್ನಷ್ಟು ತೀವ್ರನಾಗ್ತಾನೆ, ಇನ್ನಷ್ಟು ಆತ ಭಗವದ್ ಭಕ್ತಿಮಯನಾಗ್ತಾನೆ. ಹೀಗೆ ಆತನ ಆ ನಿರಂತರ ಧ್ಯಾನದಿಂದ ಸುಧಾಮ ಭಗವಂತನ ಆ ಪರಂಧಾಮ ಗೋಲೋಕವನ್ನ, ಆ ದ್ವಾರಕೆಯನ್ನ ಪಡೆದ, ವೈಕುಂಠ ದ್ವಾರಕೆಯನ್ನ ಪಡೆದ. ಕೊನೆಯಲ್ಲಿ ಶುಕಮುನಿಗಳು ಈ ಎಲ್ಲ ಲೀಲಾ ವರ್ಣನೆಯನ್ನ ಮಾಡಿದಾಗ ಕೊನೆಯಲ್ಲಿ ಹೇಳ್ತಾರೆ, ಭಗವಂತನ ಆ ಭಕ್ತರ ಕುರಿತಾದಂತಹ ವಾತ್ಸಲ್ಯ, ಆ ಪ್ರೇಮ ಕರುಣೆ ಏನಿದೆ, ಆ ವೃತ್ತಾಂತ ಇದು. ವಿಶೇಷವಾಗಿ ಇಲ್ಲಿ ಈ ಬ್ರಾಹ್ಮಣ, ಈತ ಒಬ್ಬ ಆದರ್ಶ ಬ್ರಾಹ್ಮಣ. ನೋಡಿ ಎಂಥ ಬಡತನ ಇತ್ತು, ಆದರೂ ಕೂಡ ಆತನ ಭಾವ ಹೇಗಿತ್ತು, ಏನ್ ದೊರಕಿದೆಯೋ ಅದರಲ್ಲಿ ಸಂತುಷ್ಟನಾಗಿದ್ದ, ಎಂದು ಕೂಡ ಅಂಗ್ಲಾಚಿ ಬೇಡ್ಲಿಲ್ಲ. ಆತನ ಹೆಂಡತಿಯೂ ಕೂಡ ಅದೇ ರೀತಿಯಾಗಿದ್ಲು, ಆದರೆ ಆಕೆ ಒತ್ತಾಯ ಮಾಡಿದ್ದು ತನ್ನ ಗಂಡನ ಸೇವೆಗೆಂದು. ಹಾಗಾಗಿ ಆತ ಕೃಷ್ಣನ ಬಳಿ ಬಂದ. ಅಷ್ಟೆಲ್ಲ ಆತ ಕಂಡ್ರೂ ಕೂಡ ಓ ಕೃಷ್ಣ ಇಷ್ಟೊಂದು ಶ್ರೀಮಂತನಾಗಿದ್ದಾನೆ, ಹಾಗಿದ್ದಲ್ಲಿ ಈಸಿಯಾಗಿ ತುಂಬಾ ಸುಲಭವಾಗಿ ನನಗೆ ಏನ್ ಬೇಕು ಅದನ್ನ ಕೊಟ್ಟು ಬಿಡ್ತಾನೆ, ಕೃಷ್ಣ ನಂಗೆ ದಯವಿಟ್ಟು ಇದನ್ನು ನೀಡ್ತೀಯಾ ಅಂತ ಆತನ ಬಾಯಲ್ಲಿ ಆ ಮಾತು. ಕೃಷ್ಣನನ್ನ ಎಷ್ಟು ಸ್ನೇಹದಿಂದ ಕಾಣ್ತಾ ಇದ್ದಾನೆ ಅಂತ ಹೇಳಿ ಆ ಅಪಾರ ಕೃತಜ್ಞತೆಯಲ್ಲಿಯೇ ಆತ ಅಲ್ಲಿ ದ್ವಾರಕೆಯಲ್ಲಿದ್ದು ನಂತರ ಅಲ್ಲಿಂದ ಮುನ್ನಡಿತಾನೆ. ಕೃಷ್ಣ ಆತನ ಅರಿವು ಆತನ ಮುಂದೆ ಹೇಳ್ಕೊಂಡು ಈ ಅನುಗ್ರಹ ನೀಡಲಿಲ್ಲ. ಕೃಷ್ಣನ ಕೃತಜ್ಞತೆ ಹೇಗಿತ್ತು, ಸುಧಾಮನ ಕೃತಜ್ಞತೆ ಹೇಗಿತ್ತು, ಇವೆರಡನ್ನೂ ಕೂಡ ನೋಡಬಹುದು. ಭಗವಂತ ತನ್ನ ಭಕ್ತನ ಕುರಿತಾಗಿ ಹೇಗೆ ಆತ ಕೃತಜ್ಞನಾಗಿರ್ತಾನೆ. ಭೂರಿಕಾರಿ ಕಿಂಚಿತ್ ಸೇವೆಯೂ ಕೂಡ ಆತನ ಕಣ್ಣಿನಲ್ಲಿ ಅಪಾರವಾಗಿರುತ್ತೆ. ಅದೇ ಭಕ್ತ ಭಗವಂತ ನೀಡುವಂತಹ ಕರುಣೆ ಯಾವುದೇ ರೂಪದ ಕರುಣೆ ಆಗಿರ್ಬೋದು, ಬಡತನವಾಗಿರ್ಬೋದು, ಶ್ರೀಮಂತಿಕೆ ಆಗಿರ್ಬೋದು, ಅದೆಲ್ಲವೂ ಭಗವಂತ ನೀಡ್ತಾ ಇದ್ದಾನೆ, ನನ್ನ ಭಕ್ತಿಯ ಪ್ರಗತಿಗೋಸ್ಕರ ನೀಡ್ತಾ ಇದ್ದಾನೆ. ಭಗವಂತ ಸಂಪತ್ತಿನ ಅನುಗ್ರಹ ಮಾಡಿದ್ರೂ ಕೂಡ ಇನ್ನಷ್ಟು ಎಚ್ಚರಿಕೆಯಿಂದ ಅದರಿಂದ ನಾನು ಭ್ರಮಿತನಾಗದೆ ಭಗವಂತನ ಸ್ಮರಣೆಯಲ್ಲಿ ನಾನು ಇನ್ನೂ ತೀವ್ರವಾಗಿ ಹೋಗಬೇಕು. ಈ ರೀತಿಯಾಗಿ ಆ ಭಕ್ತನ ಆದರ್ಶ ಭಾವವನ್ನು ನಾವು ಈ ಸುಧಾಮನ ಚರಿತ್ರೆಯಲ್ಲಿ ಕಾಣ್ತೀವಿ. ಹೀಗೆ ಈ ಸುಧಾಮನ ಕೃಷ್ಣರ ಪ್ರಸಂಗ, ಇದರಲ್ಲಿ ಆ ಸುಧಾಮ ಕೃಷ್ಣರು ಬಾಲ್ಯದಲ್ಲಿ ಹೇಗೆ ಗುರುಗಳ ಸೇವೆಯನ್ನ ಮಾಡಿ ಗುರುಗಳ ಅನುಗ್ರಹವನ್ನ ಪಡೆದ್ರು ಅನ್ನೋದನ್ನ ಕಂಡ್ವಿ ನಿನ್ನೆ ಚರ್ಚೆಯಲ್ಲಿ. ಈ ದಿನ ಆ ಭಗವಂತ ಶ್ರೀಕೃಷ್ಣ ತನ್ನ ಭಕ್ತನ ಭಕ್ತಿಯನ್ನ ಆ ಅವಲಕ್ಕಿಯ ರೂಪದಲ್ಲಿ ಸವದ. ಅದಾದ ಮೇಲೆ ಆತ ಎಷ್ಟು ಕೃತಜ್ಞನಾಗಿದ್ದ. ಆ ಭಕ್ತನಾದಂತಹ ಸುಧಾಮ ಯಾವ ಭಾವದಲ್ಲಿ ಅದನ್ನು ಸ್ವೀಕರಿಸಿ ಭಕ್ತಿಯಲ್ಲಿ ಮುನ್ನಡೆದು ಭಗವಂತನ ನಿತ್ಯಧಾಮದಲ್ಲಿ ಪಡೆದ ಅನ್ನೋದನ್ನ ಕಂಡ್ವಿ. ಹೀಗೆ ಈ ವರ್ಣನೆ ಏನಿದೆ ಕೃಷ್ಣ ಪುಸ್ತಕದ 81ನೇ ಅಧ್ಯಾಯದಲ್ಲಿ ಇದರ ವರ್ಣನೆ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಪ್ರಭುಪಾದರು. ತಾವೆಲ್ಲ ಇದನ್ನ ಪ್ರಭುಪಾದರ ಭಾವಾರ್ಥದಿಂದ ಕೃಷ್ಣ ಪುಸ್ತಕದಿಂದ ತಿಳಿರಿ ಅಂತ ಹೇಳ್ತಾ ಈ ಮಾತನ್ನ ಇಲ್ಲಿ ನಾವು ವಿರಾಮ ಮಾಡ್ತಾ ಇದ್ದೀವಿ. ನಾಳೆ ಇದೇ ಸಮಯದಲ್ಲಿ ಮುಂದಿನ ಅಧ್ಯಾಯದ ಚರ್ಚೆಯನ್ನು ಮುಂದುವರಿಸೋಣ. ಶ್ರೀಲ ಪ್ರಭುಪಾದರಿಗೆ ಜೈ. ಹರೇ ಕೃಷ್ಣ. ಯಾರಿಗಾದ್ರೂ ಏನಾದರೂ ಪ್ರಶ್ನೆ ಇದ್ರೆ ಕೇಳಬಹುದು.